ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತಂದೆ ದೇವರಾದ ಯೆಹೋವನಿಗೆ ಆತನ ಮಗನೂ ನಮ್ಮ ರಕ್ಷಕನೂ ಆದ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನಿತ್ಯ ಘನಮಾನ ಸ್ತುತಿ ಸ್ತೋತ್ರ ಮಹಿಮೆಗಳು ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಕೃಪೆಯಿಂದಾಗಿ ನಮ್ಮ ಜೀವನದಲ್ಲಿ ಮತ್ತೊಂದು ವರ್ಷವನ್ನು ನಾವು ನೋಡ್ತಾ ಇದ್ದೀವಿ. ತಂದೆ ದೇವರು ಈ ವರ್ಷದಲ್ಲಿ ಇದುವರೆಗೂ ಕೂಡ ನಮ್ಮನ್ನು ತನ್ನ ರೆಕ್ಕೆಗಳ ಅಡಿಯಲ್ಲಿ ನಮಗೆ ಯಾವ ತೊಂದರೆಯೂ ಬಾರದ ರೀತಿಯಲ್ಲಿ ಕಾಪಾಡಿ ಈ ಗಳಿಗೆಯನ್ನು ನೋಡ ಮಾಡಿ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ನಾವು ಒಂದು ಪರೋಕ್ಷವಾಗಿ ಸಭೆಯಾಗಿ ಕೂಡಿ ಬಂದು ಆತನ ನಾಮವನ್ನು ಸಂಕೀರ್ತಿಸಲು ಈ ಒಂದು ಅವಕಾಶವನ್ನು ದಯಪಾಲಿಸಿಕೊಟ್ಟಂಥ ತಂದೆ ದೇವರಿಗೆ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈ ದಿನದ ಧ್ಯಾನಕ್ಕಾಗಿ ಹೋಗೋಣ. ಈ ದಿನ ದೇವರ ಸಹಾಯದಿಂದ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದಿರತಕ್ಕಂಥ ವಿಷಯ ವರ್ಣಿಸಲು ಅಶಕ್ಯವಾದಂತಹ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ದಿವಸ ಕೆಲವು ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಅಪೊಸ್ತಲನಾದ ಪೌಲರು ಈ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 9ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡ್ತೀವಿ. ಈ ವಾಕ್ಯವನ್ನು ಪೌಲನ ಬಗ್ಗೆ ಹೇಳಬೇಕಾದ್ರೆ ಅವರು ಯೇಸು ಕ್ರಿಸ್ತನನ್ನು ಒಂದು ಅನುಭವದಿಂದ ತಿಳಿದುಕೊಂಡು ಯೇಸು ಕ್ರಿಸ್ತನ ಮೇಲೆ ಬಹಳವಾದಂಥ ಒಂದು ಭಕ್ತಿ ಇಟ್ಟಿದ್ದರು, ಕ್ರಿಸ್ತನ ಬಹಳವಾಗಿ ಪ್ರೀತಿ ಮಾಡ್ತಾಯಿದ್ರು ಮತ್ತು ಕ್ರಿಸ್ತನಿಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಒಬ್ಬ ಭಕ್ತ, ಒಬ್ಬ ಅಪೊಸ್ತಲರಾಗಿದ್ದರು. ಆ ಅಪೊಸ್ತಲನಾದ ಪೌಲರಲ್ಲಿ ಹೇಳಬೇಕಾದ್ರೆ 15ನೇ ವಾಕ್ಯದಲ್ಲಿ ಹೇಳ್ತಾರೆ, ವರ್ಣಿಸಲು ಅಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ಈ ವಾಕ್ಯದ ಹಿನ್ನೆಲೆಯನ್ನು ನಾವು ಸ್ವಲ್ಪ ಮೇಲ್ಗಡೆಯಿಂದ ನೋಡೋದಾದರೆ ಅಲ್ಲಿ ಏನು ಹೇಳ್ತಾರೆ ದೇವರು ಅಂತ ಹೇಳಬೇಕಾದ್ರೆ 6ನೇ ವಚನದಲ್ಲಿ ನಾವು ನೋಡುವಾಗ, ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಇದರ ಹಿನ್ನೆಲೆ ನೋಡಬೇಕಾದ್ರೆ ಆಗಿನ ಕಾಲದಲ್ಲಿ ಒಂದು ಸ್ವಾರ್ಥ ಸೇವೆಗೋಸ್ಕರವಾಗಿ ಎಲ್ಲ ಜನರು ತಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡ್ತಾಯಿದ್ರು. ಮುಖ್ಯವಾಗಿ ಅದು ಹಣಕಾಸಿನ ಸಹಾಯ ಆಗಿರಬಹುದು ಅಥವಾ ವಸ್ತುಗಳ ರೂಪದಲ್ಲಿ ಆ ಸಹಾಯ ಆಗಿರ್ಬೋದು. ಅಂಥ ಸಹಾಯ ಮಾಡುವಂಥ ಸಮಯದಲ್ಲಿ ಪೌಲರಲ್ಲಿ ಏನು ಮಾಡ್ತಾರೆ, ಕೊರಿಂಥ ಸಭೆಯವ್ರನ್ನ ಉದಾರವಾಗಿ ಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರೇರೇಪಿಸೋದಕ್ಕೆ ಆ ಒಂದು ಹಿನ್ನೆಲೆಯಲ್ಲಿ ಈ ವಾಕ್ಯವನ್ನು ಅವರು ಹೇಳ್ತಾರೆ. ಈಗ ನಮಗೊಂದು ಪ್ರಶ್ನೆ ಬರ್ಬೋದು, ಯಾಕೆ ಈ ರೀತಿಯಾಗಿ ಪೌಲರು ಹೇಳ್ತಾರೆ? ಒಂದು ಸಭೆಯವ್ರಿಗೆ ಕೊಡಿ ಅಂತ ಹೇಳಬೇಕಾದ್ರೆ ಯೇಸು ಕ್ರಿಸ್ತನನ್ನು ತಂದೆಯ ದೇವರು ನಮಗೆ ದಯಪಾಲಿಸುವಂಥ ಒಂದು ದಾನವಾಗಿ ಒಂದು ವರವಾಗಿ ಕೊಟ್ಟಿದ್ದನ್ನು ಉದಾಹರಣೆಯಾಗಿ ತಗೊಂಡು ಅದನ್ನು ಕೇಳಬೇಕಾಗಿತ್ತ ಅಂತ ಬಂದರೆ ಆ್ಯಕ್ಚುಲ್ ಆಗಿ ಅವರ ಉದ್ದೇಶ ಅದಿರಲಿಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈಸ್ ಟಾಕಿಂಗ್ ಟು ದ ಚರ್ಚ್ ಅಬೌಟ್ ಗಿವಿಂಗ್ ರಿಸೋರ್ಸಸ್ ಟು ಗಾಸ್ಪಲ್ ಮಿನಿಸ್ಟ್ರಿ. ಅಂದರೆ ದೇವರ ಒಂದು ಸುವಾರ್ಥ ಕಾರ್ಯಕ್ಕಾಗಿ ಅವರು ಆ ಒಂದು ಸಭೆಯವರು ಸಹಾಯ ಮಾಡಿ ಅಂತ ಹೇಳ್ತಾರೆ. ನಾವು ಹಿಂದೆ 2ನೇ ಕೊರಿಂಥ 8ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಏನು ಹೇಳ್ತಾರೆ ಅಂತ ಅಲ್ಲಿ ನೋಡುವಾಗ, ಮೆಕೆದೋನಿಯಾ ಸಭೆಯವರು ಮಾಡಿದಂಥ ಆ ಒಂದು ಅವರ ಔದಾರ್ಯತೆ, ಅವರು ಮಾಡಿದಂಥ ಸಹಾಯ, ಇದನ್ನು ಈ ಕೊರಿಂಥ ಸಭೆಯವ್ರಿಗೆ ಹೇಳಿಬಿಟ್ಟು ಅವರು ಆ ರೀತಿ ಮಾಡಿದ್ದಾರೆ, ನೀವು ಕೂಡ ಆ ರೀತಿ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ, ಆ ರೀತಿ ಮಾಡೋದು ಒಳ್ಳೆಯದು ಅಂತಂದ್ಬಿಟ್ಟು ಮೆಕೆದೋನಿಯ ಸಭೆಯವರು ಉದಾಹರಣೆ ಕೊಟ್ಬಿಟ್ಟು ಪೌಲರು ಈ ಮಾತನ್ನು ಹೇಳ್ತಾರೆ. ಬಟ್ ಆ ಮೆಕೆದೋನಿಯ ಸಭೆಯವ್ರು ಕೊಡಬೇಕಾದ್ರೂ ಕೂಡ ಅವ್ರು ಯಾವ ರೀತಿ ಹೇಳ್ತಾರೆ ಅಂತಂದರೆ, ವಚನ ಓದೋಣ. 2ನೇ ಕೊರಿಂಥ 8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಎಷ್ಟು ಚೆನ್ನಾಗಿ ಹೇಳಿದೆ. ಯೇಸು ಕ್ರಿಸ್ತನ ಕೃಪೆ ಏನು? ಯೇಸು ಕ್ರಿಸ್ತನ ಕೃಪೆ ಅಂತಂದರೆ ಆತನು ಐಶ್ವರ್ಯವಂತನಾಗಿತ್ತು. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆತನು ತಂದೆ ದೇವರ ಎದೆಯಲ್ಲಿ ಒರಗಿಕೊಂಡಿದ್ದಂಥವರು, ಆತನು ಎಲ್ಲ ಸೃಷ್ಟಿಗೆ ಮೂಲ ಕಾರಣನು, ಮೂಲ ಕರ್ತನು, ಆತನಿಂದ ಸಮಸ್ತವೂ ಸೃಷ್ಟಿಯಾಯಿತು, ಎಲ್ಲವೂ ಆತನಲ್ಲಿತ್ತು. ಅಂಥ ಐಶ್ವರ್ಯವಂತನಾಗಿದ್ದು ತನ್ನನ್ನು ತಾನೇ ಬರಿದು ಮಾಡಿಕೊಂಡು
ತಾನು ದಾಸನ ರೂಪವನ್ನು ಧರಿಸಿ ಮನುಷ್ಯನಾಗಿ ಸದೃಶನಾದನು. ಸೊ ಈ ರೀತಿಯಾದಾಗ ತಾನು ಬಡತನದಲ್ಲಿ ಸೇರುವುದರಿಂದ ನಾವು ಅಂದರೆ ಮನುಷ್ಯರು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನೋಡಬೇಕಾದ್ರೆ ಸ್ವಾಮಿ ಇದು ಪೌಲರು ಬರೀ ಇದೊಂದನ್ನು ಮಾತ್ರ ಹೇಳ್ತಾ ಇಲ್ಲ. ಇದೇ ರೀತಿಯಾಗಿ ಈ ಕೊರಿಂಥ ಸಭೆಗೆ ಈ ಒಂದು ಪತ್ರವನ್ನು ಬರೆದು ಸ್ವಲ್ಪ ಸಮಯ ಆದ ನಂತರ ರೋಮಾಪುರದವರಿಗೆ ಪತ್ರ ಬರೀತಾರೆ. ಆವಾಗ ಕೂಡ ಇದೇ ಒಂದು ಅಂಶವನ್ನು ರೋಮಾಪುರದವ್ರಿಗೂ ಕೂಡ ಬರೆದು ಅಲ್ಲಿ ಕೂಡ ಹೇಳ್ತಾರೆ. ರೋಮನ್ಸ್ 8ನೇ ಅಧ್ಯಾಯ 32ನೇ ವಚನ. ರೋಮನ್ಸ್ 8:32. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನು. ಹೀಗೆ ಹೇಳ್ತಾರೆ, ತಂದೆಯಾದ ದೇವರು ಸ್ವಂತ ಮಗನನ್ನೇ ಉಳಿಸ್ಕೊಳ್ಳದೆ ನಮಗೋಸ್ಕರ ಕೊಟ್ಟರು. ನಮ್ಮನ್ನು ಕಾಪಾಡೋದಕ್ಕೋಸ್ಕರವಾಗಿ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮಗೋಸ್ಕರ ಒಂದು ದಾನವಾಗಿ ಕೊಟ್ಟಂಥ ತಂದೆ ದೇವರು ಅದರ ಜೊತೆಯಲ್ಲಿ ಬೇರೆ ಇದನ್ನೆಲ್ಲ ನಮಗೆ ಕೊಡದೇ ಇರ್ತಾರ? ಅಂದರೆ ಖಂಡಿತವಾಗಿ ಕೊಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಪೌಲರ ಉದ್ದೇಶ ಏನಂತ ಹೇಳಿದ್ರೆ, ಈಸ್ ಬ್ರಿಂಗಿಂಗ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆಸ್ ಎ ಗಿಫ್ಟ್ ಆಫ್ ಗಾಡ್ ಆಸ್ ಎನ್ ಇಲ್ಲಸ್ಟ್ರೇಷನ್ ಟು ಅಸ್. ಅಂದರೆ ಮನುಷ್ಯರಿಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಒಂದು ವರವಾಗಿ ಮಾನವರಿಗೆ ಕೊಟ್ಟಿದ್ದನ್ನು ಒಂದು ಇಲ್ಲಸ್ಟ್ರೇಷನ್, ಒಂದು ಉದಾಹರಣೆ ಆಗಿ ತಗೊಂಡ್ಬಿಟ್ಟು ಇದ್ರ ಮುಖಾಂತರವಾಗಿ ಅವ್ರು ಏನನ್ನು ಒಂದು ಒತ್ತು ಕೊಟ್ಟು ಹೇಳ್ತಾರೆ ಅಂತಂದರೆ, ದೇವರು ಕೊಟ್ಟಂಥ ಡಿವೈನ್ ಗಿಫ್ಟ್ ಆಫ್ ಗಾಡ್ ಸನ್. ತಂದೆಯಾದ ದೇವರು ತನ್ನ ಮಗನನ್ನೇ ಒಂದು ವರವಾಗಿ, ದೈವಿಕ ವರವಾಗಿ ಮನುಷ್ಯರಿಗೆ ಕೊಟ್ಟಿದ್ದು. ಈ ಒಂದು ದೇವರ ವರ ಅಥವಾ ದೇವರ ಒಂದು ಗಿಫ್ಟ್ ಏನಿದೆ ಅದು ಮನುಷ್ಯರಿಗೆ ಇಟ್ ಶುಡ್ ಇನ್ಸ್ಪೈರ್. ಮನುಷ್ಯರು ಕೂಡ ಅದೇ ರೀತಿಯಾಗಿ ತಮ್ಮಲ್ಲಿರ್ತಕ್ಕಂಥ ಒಂದು ಏನಾದರೂ ವಸ್ತು ಇರ್ಬೋದು, ಅದನ್ನು ಇತರರಿಗೆ ಕೊಡೋ ರೀತಿಯಲ್ಲಿ ಒಂದು ವರವಾಗಿ ಅಥವಾ ಒಂದು ದಾನವಾಗಿ ಕೊಡೋದಕ್ಕೆ ಇದು ಅವರಿಗೆ ಉತ್ತೇಜನ ಕೊಡಲಿ ಅನ್ನೋ ಉದ್ದೇಶದಿಂದ ಈ ವಾಕ್ಯಗಳನ್ನು ಪೌಲಲ್ಲಿ ಹೇಳೋದನ್ನು ನೋಡ್ತೀವಿ. ಅಂದರೆ ದ ಡಿವೈನ್ ಗಿಫ್ಟ್ ಆಫ್ ಗಾಡ್ ಸನ್, ದಟ್ ಈಸ್ ಕ್ರೈಸ್ಟ್, ಶುಡ್ ಇನ್ಸ್ಪೈರ್ ಎವ್ರಿ ಗಿಫ್ಟ್. ದ ಡಿವೈನ್ ಗಿಫ್ಟ್ ವಿಚ್ ಇನ್ಸ್ಪೈರ್ಸ್ ಆಲ್ ಗಿಫ್ಟ್ಸ್, ಅದು ನಮ್ಮ ರಕ್ಷಣಾ ಅಂತ ಯೇಸು ಕ್ರಿಸ್ತನು ಅಂತ ನಾವು ನೋಡಿದ್ವಿ. ಇವಾಗ ನಮಗೊಂದು ಪ್ರಶ್ನೆ ಬರುತ್ತೆ, ತಂದೆಯಾದ ದೇವರು ನಮ್ಗೆ ಇಷ್ಟೊಂದು ಕೊಟ್ಟ ಮೇಲೆ ತನ್ನ ಮಗನನ್ನೇ ಕೊಟ್ಬಿಟ್ಟಿದ್ದಾರೆ. ಈಗ ಒಬ್ಬ ಕ್ರೈಸ್ತರಾಗಿ, ಒಬ್ಬ ಕ್ರಿಶ್ಚಿಯನ್ಸ್ ಆಗಿ ನಾವು ಯಾವ ಹಕ್ಕಿನಲ್ಲಿದ್ದೇವೆ, ನಾವು ಕೊಡೋ ಹಂಗಿನಲ್ಲಿ ಇದ್ದೀವಾ ಅಂತ ನೋಡೋದಾದರೆ, ಒಂದು ಇದರಲ್ಲಿ ಒಂದು ಬೇರೆ ಕಾಂಟೆಕ್ಸ್ಟಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಅಂತ ಹೇಳ್ಬಿಟ್ಟು. ಏನನ್ನು ಉಚಿತವಾಗಿ ಹೊಂದಿದ್ದೀರಿ? ದೇವರಿಂದ ಹೊಂದದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಮುಖ್ಯವಾಗಿ ಈ ಕಾಂಟೆಕ್ಸ್ಟಲ್ಲಿ ದೇವರ ವಾಕ್ಯಗಳನ್ನು, ದೇವರ ಒಂದು ಸತ್ಯಾರ್ಥಗಳನ್ನು, ದೇವರ ವಚನಗಳನ್ನು, ದೇವರ ಒಂದು ತಿಳುವಳಿಕೆಯನ್ನು ನಾವು ಫ್ರೀಯಾಗಿ ಕೊಟ್ಟಿದ್ದಾರೆ ದೇವರು ನಮಗೆ. ಸೊ ನೀವು ಕೂಡ ಅದನ್ನು ಉಚಿತವಾಗಿ ಇತರರಿಗೆ ಹಂಚಿರಿ ಅಂತ ಹೇಳ್ತಾರೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನ. ಮ್ಯಾಥ್ಯೂ 10 ಚಾಪ್ಟರ್ 8 ವರ್ಸ್. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕುಡಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಅಂತ ಹೇಳ್ತಾರೆ. ಸೊ ಇದನ್ನು ಫ್ರೀಲಿ ಯು ಹ್ಯಾವ್ ರಿಸೀವ್ಡ್ ಆ್ಯಂಡ್ ಯು ಗಿವ್ ಇಟ್ ಫ್ರೀಲಿ ಅಂತ ಹೇಳ್ತಾರೆ. ಇವಾಗ ಇದನ್ನು ಕೊಡಬೇಕಾದ್ರೆ ಪೌಲ್ ಉದ್ದೇಶ ಬರೀ ನಿಮಗೆ ಉಚಿತವಾಗಿ ಹೊಂದಿದ್ದೀರಾ, ಉಚಿತವಾಗಿ ಕೊಡ್ರಿ ಇದನ್ನು ಮಾತ್ರ ಅಲ್ಲ. ಇನ್ನೂ ಮುಖ್ಯವಾದ ಥಾಟ್ ಏನು ಹೇಳ್ತಾರೆ ಪೌಲ್ ಅಂತ ಹೇಳಬೇಕಾದ್ರೆ, ಇದನ್ನು ಕೊಡಬೇಕಾದ್ರೆ ನೀವು ಕೃತಜ್ಞತಾ ಭಾವವುಳ್ಳವರಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ವಿ ಶುಡ್ ಬಿ ಫಿಲ್ಡ್ ಆ್ಯಸ್ ಹಿ ವಾಸ್ ವಿತ್ ಎ ಥ್ಯಾಂಕ್ಫುಲ್ನೆಸ್. ಅಂದರೆ ತಂದೆಯಾದ ದೇವರು ನಮಗೆ ಕೊಟ್ಟಿರತಕ್ಕಂಥ ಒಂದು ಪರವಾಗಿ ದಯಪಾಲಿಸಿರ್ತಕ್ಕಂಥ ಆತನ ಮಗನ ಆ ಒಂದು ದಾನ, ಒಂದು ಕೃಪೆನ ನಾವು ಗಮನಿಸಿ ಅದನ್ನು ಧ್ಯಾನ ಮಾಡೋದಾದರೆ ನಮ್ಮ ಮನಸ್ಸು ತಂದೆಯಾದ ದೇವರಿಗೆ ಸಂಪೂರ್ಣವಾಗಿ ಕೃತಜ್ಞತೆಯುಳ್ಳದ್ದಾಗಿರಬೇಕು. ವಿತ್ ಎ ಥ್ಯಾಂಕ್ಫುಲ್ನೆಸ್ ವಿ ಕನ್ಸಿಡರ್ ದಿ ಇಮ್ಮೆನ್ಸಿಟಿ ಆಫ್ ಗಾಡ್ಸ್ ಗಿಫ್ಟ್ ಇನ್ ಈಸ್ ಓನ್ ಸನ್ ಅಂತಂದು. ಇದನ್ನು ನಾವು ಯಾವಾಗಲೂ ಕೂಡ ಇಟ್ಕೊಂಡಿರಬೇಕಾಗುತ್ತೆ. ಈ ಒಂದು ಮನೋಭಾವದಿಂದ ನೀವು ತಂದೆಯಾದ ದೇವರಿಗೆ ಕೃತಜ್ಞತಾ ಭಾವವುಳ್ಳವರಾಗಿರಿ ಅಂತ ಹೇಳ್ತಾರೆ. ಸುಮ್ಮನೆ ನಾವು ಥ್ಯಾಂಕ್ಸ್ ಅಂತ ಬಾಯಿನಲ್ಲಿ ಹೇಳೋದಲ್ಲ, ಅದು ಮನಪೂರ್ವಕವಾಗಿ ಬರಬೇಕು ಅನ್ನತಕ್ಕಂಥದ್ದು ಉದ್ದೇಶ. ಸೊ ನೆಕ್ಸ್ಟ್ ನೋಡಬೇಕಾದ್ರೆ ನಾವು ಯಾವುದಾದ್ರು ಒಂದು ಸಂಗತಿಗೆ
ನಾವು ಕೃತಜ್ಞತೆ ಉಳ್ಳವರಾಗಿರಬೇಕಾದ್ರೆ ಅದು ಯಾವುದೋ ಒಂದು ವಸ್ತು ಆಗಿರ್ಬೋದು, ಅಥವಾ ಯಾರಾದರೂ ನಮ್ಗೆ ಮಾಡಿರ್ತಕ್ಕಂಥ ಒಂದು ಸಹಾಯ, ಅದು ಧನ ಸಹಾಯ ಆಗಿರ್ಬೋದು, ವಸ್ತು ರೂಪದಲ್ಲಿರ್ಬೋದು, ಅಥವಾ ಯಾರಾದರೂ ಒಳ್ಳೆ ಒಂದು ಸ್ಪೀಕರ್ ಬಂದು ಒಳ್ಳೆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಅದರಿಂದ ಆತ್ಮೀಯವಾಗಿ ಪ್ರಯೋಜನ ಆಗಿರುತ್ತೆ. ಆವಾಗ ಏನಾಗುತ್ತೆ, ಈ ಬಿಕಮ್ ಥ್ಯಾಂಕ್ಫುಲ್, ನಾವು ಅವ್ರಿಗೆ ಕೃತಜ್ಞತೆ ಉಳ್ಳವರಾಗ್ತೀವಿ. ಸೊ ಯಾವಾಗ ಕೃತಜ್ಞತೆ ಉಳ್ಳವರಾಗ್ತೀವಿ ಅಂತ ಹೇಳ್ಬೇಕಾದ್ರೆ, ಲಾಜಿಕಲಿ ಇಟ್ ರಿಕ್ವೈರ್ಸ್ ಎ ಮೆಷರ್ ಆಫ್ ಅಪ್ರಿಷಿಯೇಷನ್. ಒಂದು ಗಿಫ್ಟ್ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಿದ್ರೆ ಆವಾಗ ನಾವು ಒಂದು ಕೃತಜ್ಞತೆ ಉಳ್ಳವರಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಥ್ಯಾಂಕ್ಫುಲ್ನೆಸ್ ಲಾಜಿಕಲಿ ರಿಕ್ವೈರ್ಸ್ ಎ ಮೆಷರ್ ಆಫ್ ಅಪ್ರಿಷಿಯೇಷನ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಅಪ್ರಿಷಿಯೇಷನ್ ಯಾವಾಗ ಹೆಂಗೆ ಆಗುತ್ತೆ ನೋಡಬೇಕಾದ್ರೆ, ಪೌಲ್ ಇದನ್ನು ಮಾಡಿದ್ರ ಅಂತ ಹೇಳಬೇಕಾದ್ರೆ, ಪೌಲ್ ಖಂಡಿತ ಮಾಡಿದ್ರು. ಈ ಅಪ್ರಿಷಿಯೇಟೆಡ್ ದ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ್ ನಮಗೆಲ್ಲ ಚೆನ್ನಾಗಿ ಗೊತ್ತು. ಅವರು ದಮಸ್ಕ ಹೋಗ್ತಿರ್ಬೇಕಾದ್ರೆ ಸ್ವಾಮಿನೇ ಕಾಣಿಸ್ಕೊಂಡು ಅವ್ರನ್ನ ಅಪೊಸ್ತಲನಾಗಿ ನೇಮಿಸ್ತಾರೆ. ಆಗ ಅವರು ಕರ್ತನೇ ನೀನಾರು ಅಂತ ಕೇಳ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವ್ರ ಕೊನೆ ಸಾಯೋ ಗಳಿಗೆವರೆಗೂ ಕೂಡ ಪೌಲ್ ವಾಸ್ ಫುಲ್ ಆಫ್ ಅಪ್ರಿಷಿಯೇಷನ್ ಆಫ್ ಕ್ರೈಸ್ಟ್. ಈಗ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ನಾವು ಯಾವ ರೀತಿಯಾಗಿ ಯೇಸು ಸ್ವಾಮಿನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ? ಆರ್ ವಿ ಅಪ್ರಿಷಿಯೇಟಿಂಗ್ ಕ್ರೈಸ್ಟ್ ವಿತ್ ಆಲ್ ಅವರ್ ಹೋಲ್ ಹಾರ್ಟೆಡ್ನೆಸ್? ಅಥವಾ ಇನ್ನೊಂದು ಬೇರೆ ರೀತಿ ಹೇಳೋದಾದರೆ, ಕ್ರಿಸ್ತನ ಬಗ್ಗೆ ನಮ್ಮ ಭಾವನೆಗಳೇನು, ಯೇಸು ಕ್ರಿಸ್ತನ ಬಗ್ಗೆ ನಮ್ಮ ಅನಿಸಿಕೆಗಳೇನು, ಅಂದರೆ ವಾಟ್ ಡು ಐ ಥಿಂಕ್ ಆಫ್ ಕ್ರೈಸ್ಟ್? ಯೇಸು ಸ್ವಾಮಿನೇ ಇದನ್ನು ಕೇಳ್ತಾರೆ ಅವ್ರ ಕಾಲದಲ್ಲಿ. ಅವ್ರು ಬಂದಿದ್ದಾಗ ಪರಿಸಾಯನ, ವಾಟ್ ಡು ಯು ಥಿಂಕ್ ಆಫ್ ಕ್ರೈಸ್ಟ್? ತನ್ನ ಶಿಷ್ಯರು ಕೇಳ್ತಾರೆ, ನನ್ನ ಬಗ್ಗೆ ನಾನು ಯಾರು ಅಂತ ನೀವು ತಿಳ್ಕೊಂಡಿದ್ದೀರಾ? ಜನಗಳು ನನ್ನನ್ನು ಯಾರು ಅಂತ ಅಂದ್ಕೊಂಡಿದ್ದಾರೆ ಅಂತ ಕೇಳಿದಾಗ ಕೆಲವರು ಹೇಳ್ತಾರೆ, ಶಿಷ್ಯರು ಹೇಳ್ತಾರೆ, ಕೆಲವರು ನಿನ್ನನ್ನು ಪ್ರವಾದಿ ಅಂದ್ಕೊಂಡಿದ್ದಾರೆ, ಕೆಲವರು ನಿನ್ನನ್ನು ಎಲಿಯ ಅಂದ್ಕೊಂಡಿದ್ದಾರೆ. ಹೀಗೆಲ್ಲ ಹೇಳಿದಾಗ ಸ್ವಾಮಿ ಕೇಳ್ತಾರೆ, ನೀವು ನನ್ನನ್ನು ಏನೆಂದು ಅರಿತಿದ್ದೀರಿ? ವಾಟ್ ಡು ಯು ಥಿಂಕ್ ಆಫ್ ಕ್ರೈಸ್ಟ್? ಇದು ಬಹಳ ಮುಖ್ಯವಾದದ್ದು. ಯಾಕಂತಂದರೆ ಯೇಸು ಕ್ರಿಸ್ತನ ಬಗ್ಗೆ ನಮಗೆ ಯಾವ ಒಂದು ಭಾವನೆ ಇದೆ, ಯಾವುದೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹೌ ಐ ಅಂಡರ್ಸ್ಟ್ಯಾಂಡ್ ಜೀಸಸ್ ಕ್ರೈಸ್ಟ್, ಹೌ ಐ ಪರ್ಸೀವ್ ಜೀಸಸ್ ಕ್ರೈಸ್ಟ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅದರ ಮೇಲೆ ನಮ್ಮ ಭವಿಷ್ಯ ಅಳವಡಿಸ್ಬಿಟ್ಟಿದೆ. ಇದಕ್ಕೆ ನೋಡಬೇಕಾದ್ರೆ ದೇವರ ದೃಷ್ಟಿಯಲ್ಲಿ ಯಾವ ಮನುಷ್ಯ ಯಾವ ರೀತಿಯಾದರೂ ಮಾಡ್ಬೋದು, ಆದರೆ ದೇವರು ಯಾವ ರೀತಿ ನೋಡ್ತಾರೆ ಅಂತ ನೋಡೋದಾದ್ರೆ, ದೇವರು ಎರಡು ರೀತಿಯಾದಂಥ ಜನಗಳನ್ನ ನೋಡ್ತಾರೆ. ಇಟ್ ಡಿಟರ್ಮಿನ್ಸ್ ಹೇಗೆ ಅಂತ ಬೇಕಾದ್ರೆ ಸ್ಪಿರಿಚುವಲ್ ಡಿವಿಷನ್ ಇನ್ ಅವರ್ ವರ್ಲ್ಡ್ ಟುಡೇ. ದೇವ್ರ ದೃಷ್ಟಿನಲ್ಲಿ ಜನಗಳನ್ನ ಎರಡು ವಿಧವಾಗಿ ವಿಂಗಡಿಸ್ತಾರೆ. ಸ್ಪಿರಿಚುವಲಿ, ಆಧ್ಯಾತ್ಮಿಕವಾಗಿ ಅಥವಾ ಆತ್ಮೀಯ ದೃಷ್ಟಿಯಲ್ಲಿ. ಇದು ನಾವು ಮನುಷ್ಯ ನೋಡೋ ರೀತಿಯಲ್ಲಿ ಇರಲ್ಲ. ನಾವು ನೋಡ್ಬೇಕಾದ್ರೆ ಏನು ಮಾಡ್ತೀವಿ, ಒಬ್ಬ ನೀಗ್ರೋ ಅಂತಾಗಿ, ಒಬ್ಬ ವೈಟ್ ಪರ್ಸನ್, ಅಥವಾ ಒಬ್ಬ ಸಾಹುಕಾರ, ಒಬ್ಬ ಬಡವ, ಆ ರೀತಿ ನಾವು ನೋಡ್ತೀವಿ. ಅಥವಾ ಒಂದು ಆತ್ಮೀಯ ವಿಷಯಕ್ಕೆ ಬರೋದಾದರೆ ಒಬ್ಬ ಪ್ರಾಟೆಸ್ಟೆಂಟು, ರೋಮನ್ ಕ್ಯಾಥಲಿಕ್, ಒಬ್ಬ ರಿಪಬ್ಲಿಕನ್, ಒಬ್ಬ ಕಮ್ಯುನಿಸ್ಟ್ ಆಗಿರ್ಬೋದು. ಈ ರೀತಿಯಾಗೆಲ್ಲ ನಾವು ಡಿವೈಡ್ ಮಾಡ್ಕೊತೀವಿ. ದಟ್ ಇಸ್ ಹೌ ವಿ ಡಿಫ್ರೆನ್ಷಿಯೇಟ್. ಆದರೆ ದೇವರು ಆ ರೀತಿ ನೋಡಲ್ಲ. ದೇವ್ರು ಹೇಗೆ ನೋಡ್ತಾರೆ ಅಂದರೆ, ದ ಡಿವಿಷನ್ ದಟ್ ಗಾಡ್ ಸೀಸ್ ಆನ್ ಅವರ್ ವರ್ಲ್ಡ್ ಈಸ್ ಬಿಟ್ವೀನ್ ಟೂ ಟೈಪ್ಸ್ ಆಫ್ ಪೀಪಲ್. ಎರಡು ಜಾತಿಯಾದಂಥ ಎರಡು ವರ್ಗಗಳ ಜನರನ್ನು ದೇವರು ಗಮನಿಸ್ತಾರೆ. ಇದು ಯಾವುದ್ರ ಮೇಲೆ ಆಧಾರ ಹೊಂದಿದೆ ಅಂದರೆ, ಇಟ್ ಇಸ್ ಡಿಟರ್ಮೈನ್ಡ್ ಅಪಾನ್ ದೇರ್ ಎಸ್ಟಿಮೇಷನ್ ಆಫ್ ಹಿಸ್ ಬಿಲವೆಡ್ ಸನ್. ತಂದೆ ದೇವರ ಪ್ರೀತಿ ಪಾತ್ರ ಅಂತ ಮಗನ ಅಂತ ಯೇಸು ಕ್ರಿಸ್ತನನ್ನು ಅವ್ರು ಯಾವ ರೀತಿ ಎಸ್ಟಿಮೇಟ್ ಮಾಡ್ತಾರೆ, ಅವರು ಯಾವ ಭಾವನೆಯಿಂದ ಕ್ರಿಸ್ತನನ್ನು ನೋಡ್ತಾರೆ, ಕ್ರಿಸ್ತನ್ ಎಷ್ಟು ಅವ್ರು ಪ್ರೀತಿ ಮಾಡ್ತಾರೆ, ಕ್ರಿಸ್ತನ್ ಯಾವ ಬೆಲೆ ಕಟ್ತಾರೆ, ಅದ್ರ ಮೇಲೆ ತಂದೆಯ ದೇವರು ಲೋಕದಲ್ಲಿರತಕ್ಕಂಥ ಜನಗಳನ್ನು ಎರಡು ಭಾಗವಾಗಿ ಮಾಡ್ತಾರೆ. ಹೌ ದೇ ಹ್ಯಾವ್ ಅಲೌಡ್ ದಟ್ ಎಸ್ಟಿಮೇಷನ್ ಆ್ಯಂಡ್ ಅದು ಒಂದು ಯೇಸು ಕ್ರಿಸ್ತನನ್ನು ಎಸ್ಟಿಮೇಟ್ ಮಾಡತಕ್ಕಂಥದ್ದು. ಎರಡನೇದಾಗಿ ಆ ಒಂದು ಎಸ್ಟಿಮೇಟ್ ಮಾಡಿದ್ದು ಅಥವಾ ಆ ಒಂದು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಕ್ರಿಸ್ತನನ್ನು, ಅದು ಅವರ ಜೀವನದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ. ಹೌ ದಟ್ ಅಪ್ರಿಷಿಯೇಷನ್ ಆ್ಯಂಡ್ ಎಸ್ಟಿಮೇಷನ್ ಹ್ಯಾಸ್ ಅಫೆಕ್ಟೆಡ್ ದೇರ್ ಲೈಫ್. ಯಾಕಂತಂದರೆ ಇದರಿಂದ ಅವರ ಮುಂದಿನ ಒಂದು ಭವಿಷ್ಯ ಡಿಸೈಡ್ ಆಗುತ್ತೆ. ದಟ್ ಇಟರ್ನಲ್ ಡೆಸ್ಟಿನಿ ಈಸ್ ಡಿಸೈಡೆಡ್ ಬೈ ಹೌ ದೇ ಎಸ್ಟಿಮೇಟ್ ಆ್ಯಂಡ್ ಅಪ್ರಿಷಿಯೇಟ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಹೌ ದಟ್ ಅಪ್ರಿಷಿಯೇಷನ್ ಅಫೆಕ್ಟ್ಸ್ ದೇರ್ ಇಂಡಿವಿಜುವಲ್ ಲೈಫ್. ಸೊ ಇದು ಅಲ್ಲಿ ಆಗೋದನ್ನು ನಾವು ನೋಡ್ತೀವಿ. ದ ಡೆಸ್ಟಿನಿ ಆಫ್ ಪೀಪಲ್ ಇಸ್ ಡಿಟರ್ಮಿನ್ಡ್ ಅಪಾನ್ ದೇರ್ ಎಸ್ಟಿಮೇಷನ್ ಆಫ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ಇವಾಗ ಇದನ್ನು ನೋಡಬೇಕಾದ್ರೆ ಸ್ವಾಮಿ ಈ ಲೋಕದಲ್ಲಿ ಬಂದಾಗಲೂ ಕೂಡ ಇದಿತ್ತು. ಈ ಯೇಸು ಕ್ರಿಸ್ತನ್ ಇಲ್ಲಿದ್ದಂಥ ಕಾಲದಲ್ಲಿ, ಆತನ ಮೊದಲನೇ ಬರುವಿಕೆಯಲ್ಲಿದ್ದಾಗ ಇದೇ ರೀತಿಯಾದಂಥ ಡಿವಿಷನ್ ಇತ್ತಲ್ಲಿ. ದ ಓನ್ಲಿ ಡಿವಿಷನ್ ದಟ್ ಗಾಡ್ ಸೀಸ್ ಇನ್ ಅವರ್ ವರ್ಲ್ಡ್
ಯಾವ ರೀತಿ ಇತ್ತು ಅಂತ ನಾವು ಅದನ್ನು ಸ್ವಲ್ಪ ನೋಡೋದಾದರೆ ಕೆಲವು ಉದಾಹರಣೆಗಳು ನೋಡೋಣ. ಸದ್ದುಕಾಯರು ನಮಗೆ ಚೆನ್ನಾಗಿ ಗೊತ್ತು. ಸದ್ದುಕಾಯರು ಯಾವ ರೀತಿಯಲ್ಲಿ ಯೇಸು ಸ್ವಾಮಿನ ಆ, ನೋಡಿದ್ರು, ಹೌ ದೇ ಎಸ್ಟಿಮೇಟೆಡ್ ಜೀಸಸ್ ಕ್ರೈಸ್ಟ್ ನೋಡೋದಾದರೆ, ಸದ್ದುಕಾಯರಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಮಹಾಯಾಜಕನಂತ ಕಾಯಫ ಬಂದು ಸದ್ದುಕಾಯರಾಗಿದ್ದರು. ಆ ಕಾಯಫ ಏನು ಮಾಡ್ತಾರೆ, ಸ್ವಾಮಿ ವಿಚಾರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಕೇಳ್ತಾರೆ, ನೀನು ನಿಜವಾಗಲೂ ದೇವರ ಮಗನೋ, ಆರ್ ಯು ದ ಸನ್ ಆಫ್ ಗಾಡ್ ಅಂತ ಕೇಳ್ತಾರೆ. ಅದು ನಮಗೆಲ್ಲ ಗೊತ್ತಿದೆ, ಅದರಿಂದ ಆ ವಚನಗಳು ನಾನು ಕೋಟ್ ಮಾಡೋಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತಿರೋ ವಿಷಯ ಅದು. ಆಗ ಸ್ವಾಮಿ ಸುಮ್ಮನೆ ಇದ್ದಾಗ ಐ ಅರ್ಜೂರಿ ಅಂತ ಹೇಳ್ತಾರೆ, ನಾನು ನಿನಗೆ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನೀನು ಹೇಳಬೇಕು ಅಂದ್ಬಿಟ್ಟು. ಆ ರೀತಿ ಮಾಡಿದಾಗ ಸ್ವಾಮಿಗೆ ಬೇರೆ ಆ, ಮಾರ್ಗ ಇರೋದಿಲ್ಲ. ಅವ್ರು ಹೇಳ್ತಾರೆ, ನೀನೇ ಹೇಳಿದ್ದಿ ಅಂದ್ಬಿಟ್ಟು. ಆವಾಗ ಸುದ್ದು ಕಾಯಲ ಅಂತ ಕಾಯಪ ಏನು ಮಾಡಿದ್ರು, ತನ್ನ ಬಟ್ಟೆಗಳನ್ನ ಹರ್ಕೊಂಡ್ಬಿಟ್ಟು ಈತನು ದೇವದೂಷಣೆ ಮಾಡಿರೋದ್ರಿಂದ ಆ ಒಂದು ಶಿಕ್ಷೆಗೆ ಪಾತ್ರನು ಅಂತ ಹೇಳ್ಬಿಟ್ಟು ಮಾಡಿದ್ರು. ದಟ್ ಈಸ್ ಹೌ ಸದ್ದೂಸೀಸ್ ಎಸ್ಟಿಮೇಟೆಡ್ ಜೀಸಸ್ ಕ್ರೈಸ್ಟ್. ದೇ ಎಸ್ಟಿಮೇಟೆಡ್ ಜೀಸಸ್ ಆಸ್ ಫಿಟ್ ಟು ಬಿ ಕಿಲ್ಡ್, ಫಿಟ್ ಟು ಬಿ ಸಬ್ಜೆಕ್ಟೆಡ್ ಟು ಡೆತ್. ಯಾಕೆಂತಂದರೆ ಆತನ ದೇವದೂಷಣೆ ಮಾಡಿದ್ರು ಅಂತ ಅಂದ್ಬಿಟ್ಟು. ಅದೇ ರೀತಿನ ಅದಕ್ಕೊಂದು ವಿರುದ್ಧವಾಗಿ ನೋಡೋದಾದರೆ, ಸ್ಟೆಫನನ್ನು ಕಲ್ಲಿಸ್ಕೊಳ್ತಾರೆ, ದ ಫಸ್ಟ್ ಮಾರ್ಟೈರ್. ಸ್ಟೀಫನ್ನ ಕಲ್ಲಿಸ್ಕೊಳ್ಬೇಕಾದ್ರೆ ಸ್ಟೀಫನ್ ಕೊನೆಯಲ್ಲಿ ಒಂದು ಹೇಳ್ತಾರೆ, ಅದು ಕಣ್ಣೆತ್ತಿ ನೋಡಿದಾಗ ನಾನು ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನು ತಂದೆ ದೇವರ ಬಲಪಾರ್ಶ್ವದಲ್ಲಿ ನಿಂತ್ಕೊಂಡಿರೋದನ್ನು ನಾನು ನೋಡ್ತಾ ಇದ್ದೀನಿ. ಈಸ್ ದ ಗಾಡ್ ಅಂತ ಹೇಳ್ತಾರೆ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 56ನೇ ವಚನ. ಯೇಸುವನ್ನು ಕಂಡು, ಅಗೋ, ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಸೊ ಅವರು ಆ ರೀತಿ ಮಾಡ್ತಾರೆ. ಈಗ ನೆಕ್ಸ್ಟ್ ಪಿಲಾತ ಯಾವ ರೀತಿ ನೋಡೋದು? ಪಿಲಾತ ಬಂದ್ಬಿಟ್ಟು ಯಾರದು? ಈಸ್ ಎ ಜೆಂಟೈಲ್. ಅಂಡ್ ಪಿಲಾತ ಬಂದು ಆತನೊಬ್ಬ ಇಂಪಾರ್ಷಿಯಲ್ ವಿಟ್ನೆಸ್, ಯಾವುದೇ ಒಂದು ಪಕ್ಷಪಾತ ಮಾಡದೇ ಇರತಕ್ಕಂಥ ಒಂದು ಸಾಕ್ಷಿಯಾಗಿದ್ರು. ಪಿಲಾತ ಏನು ಹೇಳಿದ್ರು ಆ ವಿಚಾರಣೆ ಆದಾಗ, ಐ ಫೈಂಡ್ ನೋ ಫಾಲ್ಟ್ ಇನ್ ಹಿಮ್ ಅಂತ ಹೇಳ್ತಾರೆ. ನಾನು ಆತನಲ್ಲಿ ಯಾವ ಒಂದು ತಪ್ಪನ್ನು ಕೂಡ, ದೋಷವನ್ನು ಕೂಡ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಹೌ ಪಿಲಾತ್ ಇದು ಮಾಡಿದ್ರು. ಸೊ ಅದಕ್ಕೆ ಇವಾಗ ನಮ್ಮಲ್ಲಿ ಭಾಳ ಜನ ನಾವೆಲ್ಲ ಏನು ಹೇಳ್ತೀವಿ ಅಂದರೆ, ಪಿಲಾತನಿಗೆ ಸತ್ಯ ಏನು ಗೊತ್ತಿತ್ತು, ಆತನ ನಿರಪರಾಧಿ ಅಂತ ಗೊತ್ತಿದ್ರು ಕೂಡ ಆತನ ಮರಣಕ್ಕೆ ಒಪ್ಪಿಸಿದ್ರು ಅಂತ ಅಂದ್ಬಿಟ್ಟು. ಬಟ್ ಓಕೆ, ಅದನ್ನು ಹಾಗೆ ಬಿಟ್ಟರೆ, ಇನ್ನೊಬ್ಬ ವ್ಯಕ್ತಿ ನೋಡೋದಾದರೆ ಜೂಡಾಸ್ ಇಸ್ಕರಿಯೋತ್, ಸ್ವಾಮಿಯನ್ನು ಬಿಟ್ರೆ ಮಾಡಿ ಶತ್ರುಗಳ ಕೈಗೆ ಹಿಡ್ಕೊಟ್ಟಂತಹ ನಂಬಿಕೆ ಭ್ರಷ್ಟನಾದಂತಹ ವ್ಯಕ್ತಿ ಇಸ್ಕರಿಯೋತ್ ಯೂದ ಯಾವ ರೀತಿ ಫಸ್ಟು ಅದು ಕ್ರೈಸ್ತನ ಹಿಡ್ಕೊಟ್ಬಿಡ್ತಾರೆ. ಆದರೆ ಯೇಸು ಕ್ರಿಸ್ತನ ಮರಣದಂಡನೆ ಶಿಕ್ಷೆ ಆಯಿತು ಅಂತ ಗೊತ್ತಾದ ತಕ್ಷಣ ಅವ್ರೇನು ಹೇಳ್ತಾರೆ, ನಾನು ನಿರಪರಾಧಿಯ ರಕ್ತವನ್ನು ಸುರಿಸುವುದಕ್ಕೆ ಕಾರಣನಾದೆ, ಐ ಬಿಟ್ರೇಡ್ ಇನ್ನೋಸೆಂಟ್ ಬ್ಲಡ್ ಅಂತ ಹೇಳ್ತಾರೆ. ಇನ್ನೊಬ್ಬ ನೋಡ್ಬೇಕಾದ್ರೆ ಅಲ್ಲೊಬ್ಬ ಶತಾಧಿಪತಿ ಇರ್ತಾರೆ, ಶಿಲ್ಬೆ ಹತ್ರ ನಿಂತ್ಕೊಂಡಿದ್ದವರು. ಅಗೇನ್ ಹೀಸ್ ಎ ಜೆಂಟೈಲ್, ಅನ್ಯ ಮತಸ್ಥನು. ಆತನು ಕೂಡ ಇಂಪಾರ್ಷಿಯಲ್ ಜಡ್ಜ್. ಅವ್ರೇನು ಹೇಳ್ತಾರೆ, ನಿಜವಾಗಿಯೂ ಈತನು ದೇವರ ಮಗನು ಅಂತ ಹೇಳ್ತಾರೆ. ಹೇಗೆ ಅಂದರೆ, ಡಿಫ್ರೆಂಟ್ ಪೀಪಲ್ ಎಸ್ಟಿಮೇಟ್ ಜೀಸಸ್ ಇನ್ ಡಿಫ್ರೆಂಟ್ ವೇ. ಇನ್ನೊಂದು ಅತಿ ಮುಖ್ಯವಾದಂಥ ವ್ಯಕ್ತಿ ಸ್ವಾಮಿ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಸ್ನಾನಿಕನಾದ ಯೋಹಾನ, ಜಾನ್ ದ ಬ್ಯಾಪ್ಟಿಸ್ಟ್. ಅವ್ರು ಏನು ಹೇಳ್ತಾರೆ, ಐ ಬೇರ್ ರೆಕಾರ್ಡ್ ದಿಸ್ ಈಸ್ ದ ಸನ್ ಆಫ್ ಗಾಡ್. ಈತನು ದೇವರ ಮಗನು ಅನ್ನೋದಕ್ಕೆ ನಾನು ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಯೋಹಾನ 1:29 ಇಗೋ, ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ, ಲೋಕದ ಸಕಲ ಪಾಪವನ್ನು ನಿವಾರಣೆ ಮಾಡ್ತಕ್ಕಂತಹ ಯಜ್ಞದ ಕುರಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಆತನ ಶಿಷ್ಯರಲ್ಲಿ ಒಬ್ಬರು ಥಾಮಸ್, ಡೌಟಿಂಗ್ ಥಾಮಸ್ ಅಂತ ಹೇಳ್ತೀವಿ, ಅಂದರೆ ಒಂದು ತಾನು ಕೈಯಿಂದ ಮುಟ್ಟಿ ನೋಡೋವರೆಗೂ ನಾನು ಅದನ್ನು ನಂಬಲ್ಲ ಅಂತ ಹೇಳಿದಂಥ ಥಾಮಸ್, ಆ ಕೈಯಿಂದ ಕ್ರಿಸ್ತನ ಪಕ್ಕೆಗಳಿಗೆ ಕೈ ಹಾಕಿ ನೋಡಿದ್ಮೇಲೆ ಅವ್ರು ಏನು ಹೇಳ್ತಾರೆ, ಮೈ ಲಾರ್ಡ್ ಆ್ಯಂಡ್ ಮೈ ಗಾಡ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ನೋಡಬೇಕಾದ್ರೆ ಇವಾಗ ಇದರಲ್ಲಿ ಒಂದು ಇನ್ಸ್ಟೆನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಂತಂದರೆ, ಒಬ್ಬ ಇನ್ಫಿಡೆಲ್ ಅಂತಂದರೆ ಒಬ್ಬ ದೇವ್ರಲ್ಲಿ ಜಾಸ್ತಿ ಹೆಚ್ಚಿಗೆ ನಂಬಿಕೆ ಇರೋದಿಲ್ಲ. ಆ ಮನುಷ್ಯನಿಗೆ ಇದ್ದರೂ ಕೂಡ, ಅವನು ಕ್ರಿಶ್ಚಿಯನ್ ಆಗಿದ್ರೂ ಕೂಡ ದೇವ್ರ ನಂಬಿಕೆ ಇರಲಿಲ್ಲ, ದೇವ್ರನ್ನ ಆತನ ಪ್ರೀತಿ ಮಾಡ್ತಿರಲಿಲ್ಲ, ಅಪ್ರಿಷಿಯೇಟ್ ಮಾಡ್ತಿರಲಿಲ್ಲ, ಎಸ್ಟಿಮೇಷನ್ ಇರಲಿಲ್ಲ. ಆ ಒಂದು ಮಗು ಆತನ ಕೇಳುತ್ತೆ, ಯಾಕೆ ನೀನು ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು. ಅವನು ತನಗೆ ಮೇ ಬಿ ದ ಹೋಲಿ ಸ್ಪಿರಿಟ್ ಅವನ ಕೆಲಸ ಮಾಡಿರ್ಬೋದು. ಅವನಿಗೆ ಆ ಪ್ರಶ್ನೆ ಬರುತ್ತೆ, ವೈ ಐ ಡೋಂಟ್ ಲವ್ ಜೀಸಸ್ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು
ಬೈಬಲ್ ತಗೊಂಡು ಕೂತ್ಕೊಂಡಾಗ ದ ವರ್ಸ್ ದಟ್ ಆತನ ದೃಷ್ಟಿ ಬಿದ್ದಿದ್ದ ವಾಕ್ಯ ಯೋಹಾನ 3ನೇ ಅಧ್ಯಾಯ 16ನೇ ವಚನ. ನಮ್ಗೆ ಗೊತ್ತು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಪಡಿಬೇಕು ಅಂತ ಕೊಟ್ಟರು. ಅದು ಓದಿದಾಗ ನನ್ನನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಅಂಥ ಹಿಂಸೆ ಒಳಪಡಿಸಿ ಒಂದು ದಾನವಾಗಿ ವರವಾಗಿ ಕೊಟ್ಟರ ಅಂತ ಹೇಳ್ಬಿಟ್ಟು ಈ ಸಾಟ್ ವಾಸ್ ಬ್ರೋಕನ್. ಆ್ಯಂಡ್ ಅವ್ರು ಕಂಪ್ಲೀಟಾಗಿ ಮೊಣಕಾಲುಬಿಟ್ಟು ದೇವರು ಪ್ರಾರ್ಥನೆ ಮಾಡಿ ದೇವರ ಕರುಣೆಯನ್ನು ಯಾಚಿಸಿ ಆವತ್ತಿಂದ ಅವನು ಸಂಪೂರ್ಣವಾಗಿ ಕನ್ವರ್ಟ್ ಆದ ಅಂತ ನಾವು ನೋಡ್ತೀವಿ ಆ ಕಥೆ ಇದರಲ್ಲಿ, ಹಿಸ್ಟ್ರಿಯಲ್ಲಿ. ಈಗ ನಾನಾಗಲೇ ಹೇಳಿದೆ, ಯೇಸು ಸ್ವಾಮಿ ಕಾಲದಲ್ಲಿ ದೇರ್ ವಾಸ್ ಎ ಡಿವಿಷನ್ ಅಮಾಂಗ್ ದಿ ಪೀಪಲ್ ಬಿಕಾಸ್ ಆಫ್ ಕ್ರೈಸ್ಟ್. ಈಗ ನಮ್ಮ ಕಾಲದಲ್ಲಿ ಕೂಡ ಇದು ಸತ್ಯವಾದ ಮಾತು. ಒಂದು ವಾಕ್ಯ ಓದೋಣ ಅದಕ್ಕೆ. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 40ರಿಂದ 43 ವಚನ. ಜಾನ್ 7th chapter verse 40 to 43. ಜನರಲ್ಲಿ ಕೆಲವರು ಆ ಮಾತುಗಳನ್ನು ಕೇಳಿ, ನಿಜವಾಗಿ ಈತನು ಬರಬೇಕಾದ ಪ್ರವಾದಿ ಅಂದರು. ಮತ್ತು ಕೆಲವರು, ಈತನು ಬರಬೇಕಾದ ಕ್ರಿಸ್ತನು ಅಂದರು. ಇನ್ನೂ ಕೆಲವರು, ಕ್ರಿಸ್ತನು ಗಲಿಲಾಯದಿಂದ ಬರುವುದು ಹೇಗೆ? ದಾವೀದನ ಸಂತಾನದಿಂದಲೂ ದಾವೀದನು ಇದ್ದ ಬೆತ್ಲೆಹೇಮ್ ಎಂಬ ಗ್ರಾಮದಿಂದಲೂ ಕ್ರಿಸ್ತನು ಬರುವನು ಎಂಬುದಾಗಿ ಶಾಸ್ತ್ರದಲ್ಲಿ ಉಂಟಲ್ಲವೇ ಎಂದು ಹೇಳಿದರು. ಸೊ ಇಲ್ಲೇ ನೋಡಬೇಕಾದ್ರೆ ಜನರಲ್ಲೇ ಭಿನ್ನಾಭಿಪ್ರಾಯಗಳಿತ್ತು, ಭೇದಗಳಿತ್ತು. ಅಂದರೆ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಈವನ್ ಡ್ಯೂರಿಂಗ್ ದಿ ಟೈಮ್ ಆಫ್ ಕ್ರೈಸ್ಟ್. ಬಟ್ ಇಲ್ಲಿ ನಾವು ಸಬ್ಜೆಕ್ಟ್ ಬರೋದಾದರೆ ಪೌಲ್ ಏನು ಹೇಳ್ತಾರೆ, ಗಾಡ್ಸ್ ಅನ್ಸ್ಪೀಕಬಲ್ ಗಿಫ್ಟ್, ವರ್ಣಿಸಲು ಅಶಕ್ಯವಾದಂಥ ದೇವರ ವರ ಅಂತ ಹೇಳ್ತಾರೆ ಯೇಸು ಕ್ರಿಸ್ತನನ್ನು. ಇಲ್ಲಿ ಅನ್ಸ್ಪೀಕಬಲ್ ಅಂತಂದರೆ ಅದು ನೀವು ಯಾವುದಕ್ಕೂ ಅದನ್ನು ಕಂಪೇರ್ ಮಾಡೋದಕ್ಕಾಗಲ್ಲ, ಯಾವುದಕ್ಕೂ ಹೋಲಿಸೋದಕ್ಕಾಗಲ್ಲ, ಅದನ್ನು ವರ್ಣಿಸೋಕ್ಕೆ ಅಸಾಧ್ಯ. ನಾವು ಕನ್ನಡದಲ್ಲಿ ಮಾತು ಹೇಳ್ತೀವಲ್ಲ, ಅದನ್ನು ಹೇಳೋದಕ್ಕೆ ಶಬ್ದಗಳೇ ಇಲ್ಲ ಅಂತಂದ್ಬಿಟ್ಟು. ದಟ್ ಈಸ್ ಬಿಯಾಂಡ್ ಮ್ಯಾನ್ಸ್ ಕಾಂಪ್ರಿಹೆನ್ಷನ್. ಐ ಕೆನಾಟ್ ಪುಟ್ ಇಟ್ ಇನ್ ಸ್ಪೀಚ್. ಅದನ್ನು ಹೇಳೋಕ್ಕಾಗೋದಿಲ್ಲ. ಸೊ ಆ ಅರ್ಥದಲ್ಲಿ ಇವ್ರು ಹೇಳ್ತಾರೆ, ಇದು ಬರೀ ನಮ್ಮ ಪೌಲರು ಮಾತ್ರ ಆದಂಥ ಅನುಭವ ಅಲ್ಲ, ಪೇತ್ರನಿಗೂ ಕೂಡ ಇದೇ ರೀತಿಯಾದಂಥ ಒಂದು ಇದಾಗುತ್ತೆ. ಪೇತ್ರ ಬರಿಬೇಕಾದ್ರೆ ಯಾವ ರೀತಿ ಹೇಳ್ತಾರೆ ಅಂತಂದರೆ, ಅದು ನಮಗೆ ಸಂಬಂಧಪಟ್ಟಂಗೆ ಹೇಳ್ತಾರೆ. ಏನಂತಂದರೆ, ನೀವು ಕ್ರಿಸ್ತನನ್ನು ನೋಡಿಲ್ಲ, ಕ್ರಿಸ್ತನನ್ನು ಕೇಳಿಲ್ಲ, ಆದರೂ ಕೂಡ ನೀವು ಕ್ರಿಸ್ತನನ್ನು ಇಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಿದ್ದೀರಲ್ಲ, ಇದು ಅನ್ಸ್ಪೀಕಬಲ್. ಯು ರಿಜಾಯ್ಸ್ ವಿತ್ ಜಾಯ್ ಅನ್ಸ್ಪೀಕಬಲ್ ಆ್ಯಂಡ್ ಫುಲ್ ಆಫ್ ಗ್ಲೋರಿ. ಆ ವಾಕ್ಯ ಓದೋಣ. 1ನೇ ಪೇತ್ರ 1ನೇ ಅಧ್ಯಾಯ ವಚನ 8, 9. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹೇಳಲು ಶಕ್ಯವಾದಂತಹ ಪ್ರಭಾವವುಳ್ಳ ಸಂತೋಷದಿಂದ ನೀವು ಹರ್ಷಿಸುತ್ತೀರಿ. ಇಟ್ ಇಸ್ ಅನ್ಸ್ಪೀಕಬಲ್. ಸೊ ಕ್ರಿಸ್ತನನ್ನು ನಾವು ಅದೇ ಏನು ಹೇಳ್ತಾರೆ ಅಂತಂದರೆ, ಯು ಲವ್ ಇನ್ ಹೂಮ್ ದೌ ನೌ ಯು ಸಿ ಹಿಮ್ ನಾಟ್ ಯೆಟ್ ಯು ಬಿಲೀವ್, ಯು ರಿಜಾಯ್ಸ್ ವಿತ್ ಜಾಯ್ ಅನ್ಸ್ಪೀಕಬಲ್ ಆ್ಯಂಡ್ ಫುಲ್ ಆಫ್ ಗ್ಲೋರಿ ಅಂತ ಹೇಳ್ತಾರೆ. ವರ್ಣಿಸಲು ಅಶಕ್ಯವಾದಂತಹ ಆ ಒಂದು ಸಂತೋಷ, ಮಹಿಮೆ, ಇದನ್ನು ನೀವು ಹೊಂದಿದ್ದೀರಾ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಗ್ರೀಕ್ ವರ್ಡಲ್ಲಿ ಬೇಕಾದ್ರೆ ಸ್ಟ್ರಾಂಗ್ ಕನ್ಕಾರ್ಡೆನ್ಸ್ ತೆಗೆದು ನೀವು ನೋಡ್ಬೋದು. ಎರಡು ಕೂಡ ಅನ್ಸ್ಪೀಕಬಲ್ ಅನ್ನೋದು ಮತ್ತು ಥ್ಯಾಂಕ್ ಅನ್ನೋದಕ್ಕೂ ಸೇಮ್ ವರ್ಡನ್ನು ಯೂಸ್ ಮಾಡ್ತಾರೆ. ಆಂಪ್ಲಿಫೈಡ್ ಬೈಬಲ್ನಲ್ಲಿ ಇಟ್ ಸೇಸ್ ಇನ್ಡಿಸ್ಕ್ರೈಬಬಲ್, ಇನ್ಎಕ್ಸ್ಪ್ರೆಸಿಬಲ್ ಫ್ರೀ ಗಿಫ್ಟ್ ಅಂತಂದ್ಬಿಟ್ಟು. ಈಗ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಪೌಲ್ಗೆ, ಇವಾಗ ಪೌಲ್ ಇದನ್ನು ಹೇಳ್ತಾರಲ್ಲ, ವರ್ಣಿಸಲು ಅಶಕ್ಯವಾದ ದೇವರ ವರ ಅಂತ ಹೇಳ್ಬಿಟ್ಟು, ಯಾಕೆ ಪೌಲರು ಇದನ್ನು ಹೇಳ್ತಾರೆ? ಯೇಸು ಕ್ರಿಸ್ತನ ವರ್ಣಿಸಲು ಅಶಕ್ಯವಾದ ವರ ಅಂತ ಹೇಳಿದ್ರು. ಹೇಗೆ ಯೇಸು ಕ್ರಿಸ್ತನ ವರ್ಣಿಸಲು ಅಶಕ್ಯವಾದಂತಹ ವರ ಆಗ್ತಾರೆ ಅನ್ನೋದನ್ನ ಇದನ್ನು ನಾವು ನೋಡಬೇಕಾದ್ರೆ, ಅಪೊಸ್ತಲ ಪಾಲ್ಗೆ ಯೇಸು ಕ್ರಿಸ್ತನ ಬಗ್ಗೆ ಅಷ್ಟೊಂದು ನಿಕಟವಾದಂಥ ಒಂದು ಪ್ರೀತಿ, ಒಂದು ಕ್ರಿಸ್ತನ ಮೇಲೆ ಇದ್ದಂಥ ನಂಬಿಕೆ, ಕ್ರಿಸ್ತನ ಮೇಲೆ ತನ್ನ ಪೂರ್ತಿ ಸರ್ವಸ್ವವನ್ನು ಕೂಡ ಕ್ರಿಸ್ತನಿಗೆ ಒಂದು ಏನು ಹೇಳ್ತಾರೆ ಬಲಿಯಾಗಿ ಅರ್ಪಿಸೋದಕ್ಕೆ ಸಿದ್ಧವಾಗಿಂಥದ್ದವರು ಅಪೊಸ್ತಲ ಪಾಲ್. ಅದಕ್ಕೇ ಅಪೊಸ್ತಲ ಪಾಲ್ ಅಂತ ಹೇಳ್ಬೇಕಾದ್ರೆ ಈ ಆಕ್ಯುಪೈಸ್ ಒನ್ ಆಫ್ ದಿ ಮೇಜರ್ ಪೊಸಿಷನ್ ಇನ್ ದ ಗಾಸ್ಪಲ್. ಅದಕ್ಕೆ ಪೌಲ್ ಹೇಳಿದ್ರು, ಈ ಅಪ್ರಿಷಿಯೇಟ್ ಕ್ರೈಸ್ಟ್ ಸೋ ಮಚ್ ಆ್ಯಂಡ್ ಡಿಸ್ಕ್ರೈಬ್ ಹಿಮ್ ಆ್ಯಸ್ ಗಾಡ್ಸ್ ಅನ್ಸ್ಪೀಕಬಲ್ ಗಿಫ್ಟ್ ಅಂತ ಅಂದ್ಬಿಟ್ಟು. ಯಾಕೆ ಇದನ್ನು ಈ ರೀತಿಯಾಗಿ ಇದು ಮಾಡಿದ್ರು ಅಪೊಸ್ತಲ ಪಾಲ್?
ವೈ ಪಾಲ್ ಎಸ್ಟೀಮ್ ಕ್ರೈಸ್ಟ್ ಆಸ್ ಅನ್ಸ್ಪೀಕಬಲ್ ಗಿಫ್ಟ್ ಆಫ್ ಗಾಡ್. ಇದನ್ನು ನೋಡಬೇಕಾದ್ರೆ ಓಕೆ, ಸುಮಾರು ಕಾರಣಗಳು ನಾವು ಕೊಡಬಹುದು, ಬಟ್ ಇವತ್ತಿನ ದಿವಸ ನಾವೊಂದು 5-6 ರೀಸನ್ಸ್ ಮಾತ್ರ ನಾವು ನೋಡೋಣ. ಮೊದಲನೇ ರೀಸನ್ ಏನಪ್ಪ, ಯಾಕೆ ಯೇಸು ಕ್ರಿಸ್ತನು ವರ್ಣಿಸಲು ಅಶಕ್ಯವಾದಂತಹ ದೇವರ ವರ ಅಂತಂದರೆ, ಮೊಟ್ಟ ಮೊದಲನೇ ಕಾರಣ ಆತನ ಜನನ, ಹಿಸ್ ಬರ್ತ್. ಸೊ ಇದು ನಮಗೆ ಗೊತ್ತಾಗುತ್ತೆ ಹೇಗೆ ಅವ್ರ ಬರ್ತ್, ಆತನ ಜನನ ಯಾವ ರೀತಿ ಒಂದು ವರ್ಣಿಸಲು ಅಶಕ್ಯವಾದದ್ದು ಅಂತ ಹೇಳಬೇಕಾದ್ರೆ, ಇದು ಒಂದು ಸಾಧಾರಣವಾಗಿ ಮಾನುಷ ಸಂಬಂಧವಾಗಿ ಸ್ವಾಮಿ ಹುಟ್ಟಲಿಲ್ಲ. ಅಂದರೆ ಒಬ್ಬ ಪುರುಷ ಸ್ತ್ರೀಯರ ಒಂದು ಮಿಲನದಿಂದ ಯೇಸು ಸ್ವಾಮಿ ಹುಟ್ಟಲಿಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ಬದಲಿಗೆ ಆತನು ಪವಿತ್ರಾತ್ಮನಿಂದ ಜನಿಸಲ್ಪಟ್ಟನು. ಅದಕ್ಕೆ ದ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಅಥವಾ ವರ್ಜಿನ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ. ಓದೋಣ ವಾಕ್ಯ, ಲೂಕ 1ನೇ ಅಧ್ಯಾಯ 34-35. ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನ್ನಿಸಿಕೊಳ್ಳುವುದು. ಏಂಜಲ್ ಗಬ್ರಿಯಲ್ ಬಂದ್ಬಿಟ್ಟು ಮೇರಿ ಹತ್ರ ಹೇಳಿದಾಗ, ನಿನಗೊಬ್ಬ ಮಗನ ಹುಡ್ತಾನೆ, ನೀನು ಆತನಿಗೆ ಯೇಸು ಅಂತ ಹೆಸರಿಡಬೇಕು ಅಂತೆಲ್ಲ ಹೇಳಿದಾಗ, ಮೇರಿ ಪ್ರಶ್ನೆ ಮಾಡ್ತಾರೆ, ನಾನು ಪುರುಷನನ್ನು ಅರಿಯದವಳು, ಇದು ಹೇಗಾಗತ್ತೆ ಅಂತ ಕೇಳ್ತಾರೆ. ಕ್ವೈಟ್ ನ್ಯಾಚುರಲಿ ಆಗ ಒಂದು ಶಂಕೆ, ಒಂದು ಇದು ಬಂದಿದ್ದು, ಅದು ಸ್ವಾಭಾವಿಕವಾದದ್ದು. ಅದು ಕೇಳಿದಾಗ ಏಂಜಲ್ ಏನು ಉತ್ತರ ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಅಂದರೆ ಪರಾತ್ಪರನ ಶಕ್ತಿ ಅಂದರೆ ಪವಿತ್ರಾತ್ಮನಿಂದಾಗಿ ನೀನು ಗರ್ಭಧರಿಸಿ ಒಬ್ಬ ಮಗನನ್ನು ನೀನು ಹೆರುವಿ ಅಂತ ಹೇಳ್ತಾರೆ. ದಿಸ್ ಇಸ್ ಸಮಥಿಂಗ್ ಅನ್ಸ್ಪೀಕಬಲ್, ಅಂದರೆ ಅನ್ಡಿಸ್ಕ್ರೈಬಬಲ್. ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಈವರೆಗೂ ಕೂಡ ಈ ರೀತಿಯಾದಂಥ ಒಂದು ಕನ್ಸೆಪ್ಷನ್ ಆಗಿಲ್ಲ. ಇನ್ಫ್ಯಾಕ್ಟ್ ಮೆಡಿಕಲ್ ಇದನ್ನು ನೋಡಬೇಕಾದ್ರೆ ಕೆಲವು ಇದರಲ್ಲಿ ಆಗಿದೆ. ಯಾವ ರೀತಿ ಅಂತಂದರೆ, ಒಬ್ಬ ಸ್ತ್ರೀಗೆ ಇದು ಏನಾಗುತ್ತೆ, ಆಕೆ ಗರ್ಭಿಣಿ ಹೆರಿಗೆ ಆಗಿಬಿಟ್ಟು ಮಗುನ ಹೆತ್ತ ಮೇಲೆ ಆ ಮಗು ಹೊಟ್ಟೆನಲ್ಲಿ ಇನ್ನೊಂದು ಫೀಟಸ್ ಬೆಳೀತಾ ಇರುತ್ತೆ. ಅದು ಇಟ್ ಇಸ್ ಅನ್ ಅಬರೇಷನ್ ಆಫ್ ಜೆನೆಟಿಕ್ಸ್. ಸೊ ಅದು ಕೂಡ ಭಾಳ ರೇರ್, ಮೇ ಬಿ 1 in 10,000 1 in 1,00,000 ಆ ರೀತಿ ಆಗಿರುತ್ತೆ. ಬಟ್ ಈ ರೀತಿಯಾಗಿ ಅಂದರೆ ಪರಿಶುದ್ಧಾತ್ಮನಿಂದ ಗರ್ಭ ಧರಿಸಲ್ಪಟ್ಟು ಮಗುವನ್ನು ಹೆತ್ತದ್ದು, ಇಟ್ ಈಸ್ ಓನ್ಲಿ ಕೇಸ್. ಅದಕ್ಕೆ ಇದನ್ನು ಯಾವ ರೀತಿಯೂ ಡಿಸ್ಕ್ರೈಬ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಇದಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಅಲ್ಲೇನು ಹೇಳ್ತಾರೆ, ಹಿ ಶಾಲ್ ಬಿ ಕಾಲ್ಡ್ ಸನ್ ಆಫ್ ಗಾಡ್. ಅದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಆ ಹುಟ್ಟತಕ್ಕಂಥ ಪವಿತ್ರ ಶಿಶುವು ದೇವರ ಮಗನೆನಿಸಿಕೊಳ್ಳುವುದು. ಯಾಕೆ ಪವಿತ್ರ ಶಿಶು ಅಂತ ಹೇಳಿದ್ರು? ಯಾಕಂದ್ರೆ ಅದು ಪರಿಶುದ್ಧಾತ್ಮನಿಂದ ಅಂಕುರಗೊಂಡಂತಹ ಆ ಒಂದು ಮಗು, ಅದಕ್ಕೆ ಪವಿತ್ರ ಶಿಶು ಅಂತ ಹೇಳ್ತಾರೆ. ಇಂಥ ಪವಿತ್ರ ಶಿಶು ಇದು ಸಮಥಿಂಗ್ ದಿಸ್ ವಾಸ್ ಬಿಯಾಂಡ್ ಮೇರೀಸ್ ಕಾಂಪ್ರಿಹೆನ್ಷನ್. ನಮಗೂ ಕೂಡ ಎಷ್ಟೋ ಸತಿ ಇದು ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಅದರ ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿ ಅದನ್ನು ಡೆಡ್ಯೂಸ್ ಮಾಡೋಕ್ಕೆ ಹೋದರೆ ನಮ್ಗೆ ಅದಕ್ಕೆ ಉತ್ತರ ಸಿಕ್ಕೋದಿಲ್ಲ. ಇದು ದೇವರು ಮಾಡೋಂಥ ಕಾರ್ಯ. ಅದಕ್ಕೆ ವಿ ಕಾಲ್ ಇಟ್ ಆಸ್ ಅನ್ ಇನ್ಡಿಸ್ಕ್ರೈಬಬಲ್ ಇವೆಂಟ್. ದಿಸ್ ಇಸ್ ಅನ್ಸ್ಪೀಕಬಲ್ ಗಿಫ್ಟ್. ಯೇಸು ಕ್ರಿಸ್ತನ ನಮ್ಗೆ ಅನ್ಸ್ಪೀಕಬಲ್ ಗಿಫ್ಟ್. ಯಾಕೆ ಅಂತ ಹೇಳಿದ್ರೆ, ಈ ಒಂದು ವರ್ಜಿನ್ ಕನ್ಸೆಪ್ಷನ್ನ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಮೇರಿಗೆ ಮಾತ್ರ ಇದು ಕಷ್ಟ ಆಗಲಿಲ್ಲ. ಈ ಒಂದು ಏಂಜಲ್ ಹ್ಯಾಡ್ ಎ ಡಿಫಿಕಲ್ಟಿ ಇನ್ ಆರ್ಟಿಕ್ಯುಲೇಟಿಂಗ್ ದಿಸ್ ಮೆಸೇಜ್. ಆ ಗಬ್ರಿಯಲ್ ಬಂದ್ಬಿಟ್ಟು ಮೇರಿಗೆ ಇದನ್ನು ಹೇಳಬೇಕಾದ್ರೆ, ಮಾತಿನ ರೂಪದಲ್ಲಿ ಹೇಳಬೇಕಾದ್ರೂ ಕೂಡ ಅವರು ಕೂಡ ಸ್ವಲ್ಪ ಒಂದು ಕಷ್ಟ ಆಗುತ್ತೆ. ಯಾಕಂದರೆ ಇವಾಗ ಅದನ್ನು ಮಗುನ ಯಾವ ರೀತಿ ಅಂತ ಹೇಳೋದು. ಕನ್ನಡ ಬೈಬಲ್ನಲ್ಲಿ ಶಿಶು ಅಂತ ಬಂದ್ಬಿಡುತ್ತೆ, ಹುಟ್ಟತಕ್ಕಂಥ ಪವಿತ್ರ ಶಿಶು ಅಂತಿದೆ. ಬಟ್ ಇಂಗ್ಲೀಷ್ ಇದರಲ್ಲಿ ನೋಡ್ಬೇಕಾದ್ರೆ ದಟ್ ಹೋಲಿ ಥಿಂಗ್ ಅಂತ ಹೇಳ್ತಾರೆ. ದ ವರ್ಡ್ ಯೂಸ್ಡ್ ಈಸ್ ದ ಹೋಲಿ ಥಿಂಗ್ ಅಂತ ಹೇಳ್ಬಿಟ್ಟು. ಅಂದರೆ ಈ ಒಂದು ಆರ್ಕ್ ಏಂಜಲ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ಕ್ಲಿಯರ್ ವರ್ಡ್ಸ್. ಅದಕ್ಕೆ ಆ ಪವಿತ್ರವಾದಂಥ ಹೋಲಿ ಥಿಂಗ್ ಅಂತಾರೆ, ಶಿಶು ಅಂತ ಹೇಳಲ್ಲ ಅಲ್ಲಿ. ಯಾಕಿದು ಅಂತ ಹೇಳ್ಬೇಕಾದ್ರೆ, ದಿಸ್ ಇಸ್ ಆ್ಯಕ್ಚುಲಿ ದ ಫಸ್ಟ್ ಎವರ್ ಬೀಯಿಂಗ್ ಯೇಸು ಸ್ವಾಮಿ ಇನ್ ವಿಚ್ 2 words ಬ್ಲೆಂಡೆಡ್. ಅಂದರೆ ಪರಲೋಕ ಮತ್ತು ಭೂಲೋಕ ಇದೆರಡೂ ಎರಡು ಪ್ರಪಂಚ, ಪರಲೋಕ ಭೂಲೋಕ ಎರಡೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಒಂದಾಗಿರ್ತಕ್ಕಂಥದ್ದು.
ದ ಮ್ಯಾನ್ ವಾಸ್ ಯಾಕೆಂದ್ರೆ ಯೇಸು ಸ್ವಾಮಿ ಒಬ್ಬ ಮನುಷ್ಯರಾಗಿದ್ದರು. ಅದೇ ರೀತಿ ಸಮಯದಲ್ಲಿ ಹಿ ವಾಸ್ ಆಲ್ಸೋ ದ ವೆರಿ ಗಾಡ್ ಆಸ್ ಇಸ್ ಓನ್ಲಿ ಬಿಗಾಟನ್ ಸನ್. ದೇವರ ಒಬ್ಬನೇ ಮಗಲ ಅಂತ ದೇವಕುಮಾರನೂ ಆಗಿದ್ರು, ಮನುಷ್ಯ ಕುಮಾರನೂ ಕೂಡ ಆಗಿದ್ರು. ದಿಸ್ ವಾಸ್ ಅನ್ ಅಮಾಲ್ಗೇಮೇಷನ್ ಆಫ್ ದೀಸ್ ಟೂ ಥಿಂಗ್ಸ್. ಅದಕ್ಕೆ ಈವನ್ ಏಂಜಲ್ ಕುಡ್ ನಾಟ್ ಡಿಸ್ಕ್ರೈಬ್ ಇಟ್ ವಿತ್ ವರ್ಡ್ಸ್. ಒಂಥರ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳೋದಕ್ಕೆ ದೇವದೂತನೂ ಕೂಡ ಸಾಧ್ಯ ಆಗಲಿಲ್ಲ. ಸೊ ದ ಕಾನ್ಸೆಪ್ಷನ್ ಆಫ್ ಜೀಸಸ್ ಕ್ರೈಸ್ಟ್, ದ ವರ್ಜಿನ್ ಕನ್ಸೆಪ್ಷನ್ ಈಸ್ ಒನ್ ಥಿಂಗ್ ವಿಚ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಅದು ಮೊದಲನೇದಾಯಿತು. ಎರಡನೇದಾಗಿ ನೋಡೋದಾದರೆ, ಈ ಬರೀ ಒಂದು ವರ್ಜಿನ್ ಕನ್ಸೆಪ್ಷನ್ ಮಾತ್ರ ಅಲ್ಲ, ದ ಹೋಲ್ ಇನ್ಕಾರ್ನೇಷನ್ ಇಟ್ ಸೆಲ್ಫ್ ಈಸ್ ಅನ್ಡಿಸ್ಕ್ರೈಬಬಲ್. ಅಂದರೆ ಒಬ್ಬ ದೇವಕುಮಾರನು ಮಾನವನಾಗಿ ಹುಟ್ಟಿದ್ರಲ್ಲ, ಅದು ಆ ಇನ್ಕಾರ್ನೇಷನ್ ಅಂತಕ್ಕೆ ಒಂದು ಕನ್ನಡದಲ್ಲಿ ಹೇಳಿದರೆ ಒಂದು ರಫ್ ಟ್ರಾನ್ಸ್ಲೇಷನ್ ಅವತಾರ ಅಂತ ಹೇಳ್ಬೋದು ನಾವು ಅದನ್ನು. ಇದು ಕೂಡ ಇದನ್ನು ಕೂಡ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ಡಿಸ್ಕ್ರೈಬ್ ಇಟ್. ಯಾಕೆ ಅಂತಂದರೆ ಕ್ರೈಸ್ಟ್ ಡಿಡ್ ನಾಟ್ ಬಿಗಿನ್ ಟು ಎಕ್ಸಿಸ್ಟ್ ಅಟ್ ಬೆತ್ಲೆಹೇಮ್. ನಮಗೊಂದು ಬೆತ್ಲೆಹೇಮಲ್ಲಿ ಯೇಸು ಕ್ರಿಸ್ತನ ಜನನ ಆಯಿತು ಅಂತಂದ್ಬಿಟ್ಟು, ಆದರೆ ಯೇಸು ಕ್ರಿಸ್ತನು ಬೆತ್ಲೆಹೇಮಿಂದ ಅಲ್ಲಿ ಹುಟ್ಟಿ ಬಂದಿರು ಅಂತಂದರೆ ಅದಕ್ಕೂ ಮುಂಚೆನೇ ಸ್ವಾಮಿ ಇದ್ದರು. ಎಲ್ಲಿ ಅಂತಂದರೆ ಈಸ್ ಪ್ರೀ ಎಕ್ಸಿಸ್ಟೆಂಟ್ ಸನ್ ಆಫ್ ಗಾಡ್. ದೇವರ ಜೊತೆಯಲ್ಲಿ ಇದ್ದಂಥವ್ರು. ಮನುಷ್ಯ ಕುಮಾರನಾಗಿ ಹುಟ್ಟೋದಕ್ಕೆ ಮುಂಚೆನೇ ಅವರ ಒಂದು ಅಸ್ತಿತ್ವ ಇತ್ತು ಅಂತ ನಾವು ನೋಡ್ತೀವಿ. ಹಿ ವಾಸ್ ವಿತ್ ಗಾಡ್ ಬಿಫೋರ್ ದಿ ವರ್ಲ್ಡ್ ವಾಸ್. ಈ ಜಗತ್ತು ಸೃಷ್ಟಿ ಆಗೋದಕ್ಕೆ ಮುಂಚೆನೇ ದೇವ್ರ ಜೊತೆಯಲ್ಲಿ ಇದ್ದಂಥವರು. ಹಿ ಕ್ರಿಯೇಟೆಡ್ ದ ವರ್ಡ್ಸ್ ವಿತ್ ಹಿಮ್ ಆಸ್ ಇಸ್ ಓನ್ಲಿ ಸನ್. ಸೊ ಇದನ್ನು ಪೌಲ್ ಏನು ಹೇಳ್ತಾರೆ ಅಂದರೆ, ಹಿ ಕಾಲ್ಸ್ ಇಟ್ ಆಸ್ ದ ಮಿಸ್ಟ್ರಿ ಆಫ್ ಗಾಡ್ಲಿನೆಸ್, ಒಂದು ದೈವತ್ವದ ಒಂದು ಮರ್ಮ ಅಂತ ಹೇಳ್ತಾರೆ. ವಾಕ್ಯ ಓದೋಣ. 1 ತಿಮೋಥಿ 3ನೇ ಅಧ್ಯಾಯ 16ನೇ ವಚನ. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಇಲ್ಲಿ ನೋಡ್ತೀವಿ, ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥ, ಇದು ಗಂಭೀರವಾದದ್ದು ನೋಡ್ಕೊಂಡ್ವಿ. ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ಅದು ಚೆನ್ನಾಗಿ ಗೊತ್ತಿದೆ ನಮಗೆ. ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. Paul calls this as the mystery of godliness. God could take human flesh. But this is a message that Paul is so excited about. ಏನಂತಂದರೆ, ಇಂಥ ಒಂದು ಯೇಸು ಕ್ರಿಸ್ತನನ್ನು ತಂದೆ ದೇವರು ಕೊಟ್ಟರಲ್ಲ, ಅದಕ್ಕೆ he says, thanks be unto God for the gift of giving to man his son as a man in human flesh. ತನ್ನ ಒಬ್ಬನೇ ಮಗನ ಅಂತ ಆತ್ಮಸ್ವರೂಪ ದೈವ ಸ್ವರೂಪದಲ್ಲಿದ್ದಂಥ ತನ್ನ ಮಗನನ್ನು ಮನುಷ್ಯ ಸ್ವಭಾವದಲ್ಲಿ ಮಾನವನ ರೂಪದಲ್ಲಿ ನಮಗೆ ಒಂದು ವರವಾಗಿ ಕೊಟ್ಟರಲ್ಲ ಅಂದ್ಬಿಟ್ಟು, ಇದಕ್ಕೆ ತಂದೆಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನಾವು ನೋಡತಕ್ಕಂಥದ್ದು ಅವರ ಜನನ, ಅದನ್ನು ವರ್ಣಿಸೋಕ್ಕಾಗಲ್ಲ. ಅವರ ಈ ಒಂದು ಮನುಷ್ಯ ಕುಮಾರನ ಈ ಲೋಕಕ್ಕೆ ಬಂದಿದ್ದು ಕೂಡ ವರ್ಣಿಸೋಕ್ಕೆ ಆಗೋದಿಲ್ಲ ಅಂತ ನೋಡಿದ್ವಿ. ನೆಕ್ಸ್ಟ್ ನೋಡಬೇಕಾದ್ರೆ ಅವರ ಜೀವನ, ಯಾವ ರೀತಿ ಅವ್ರ ಜೀವನ ಮಾಡ್ತಿದ್ರು ಅಂತಂದ್ಬಿಟ್ಟು, ಹಿಸ್ ಲೈಫ್, ಅವರ ಜೀವನನೂ ಕೂಡ ನಮಗೆ ಒಂದು ಸಾಧಾರಣ ರೀತಿ ವರ್ಣಿಸೋಕ್ಕಾಗಲ್ಲ. ನಾವು ಹೇಳ್ಬೋದು, ಯೇಸು ಸ್ವಾಮಿ ಹುಟ್ಟಿದ್ರು, ಯೋಸೆಫ ಮರಿಯಳ ಮನೆಯಲ್ಲಿ ಹುಟ್ಟುತ್ತಾರೆ, ಆಮೇಲೆ ಅವರು ಕಾರ್ಪೆಂಟರ್ ಕೆಲಸ ಮಾಡಿದ್ರು. ಆಲ್ ದೋಸ್ ಥಿಂಗ್ಸ್ ವಿ ನೋ, ಅದು ಲೋಕದಲ್ಲಿ ನಡೆದಂಥ ಇದು. ಆದರೆ ಫ್ರಮ್ ಎ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್, ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದರೆ ಅವರ ಒಂದು ಜೀವನ ಯಾವ ರೀತಿ ಇತ್ತು ಅಂತ ಹೇಳ್ಬೇಕಾದ್ರೆ, ಅವ್ರು ಮಾತಾಡಿದಂಥ ಮಾತುಗಳು ಇದು ಕೂಡ ವರ್ಣಿಸಲು ಅಸಾಧ್ಯವಾದಂಥವು ಅಂತ ನಾವು ನೋಡ್ತೀವಿ. ಯಾಕಂದ್ರೆ ಒಂದು ಸತಿ ಏನಾಗುತ್ತೆ ಅಂದರೆ, ಇವರು ರಿಲಿಜಿಯಸ್ ಲೀಡರ್ಸ್, ಫರಿಸಾಯರು, ಇವರೆಲ್ಲ ಕೂಡ ಈ ಯೇಸು ಸ್ವಾಮಿನ ಅರೆಸ್ಟ್ ಮಾಡಬೇಕು ಅಂದ್ಬಿಟ್ಟು ಕೆಲವು ಓಲೆಕಾರನ್ನ ಇವ್ರನ್ನೆಲ್ಲ ಕಳಿಸ್ತಾರೆ, ಗಾರ್ಡ್ಸ್, ನೀವು ಹೋಗ್ಬಿಟ್ಟು ಆತನನ್ನು ಅರೆಸ್ಟ್ ಮಾಡಿ ಕರ್ಕೊಂಬನ್ನಿ ನಮ್ಮ ಹತ್ರ ಅಂತಂದ್ಬಿಟ್ಟು. ಆವಾಗ ಏನಾಗುತ್ತೆ, ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 45-46ನೇ ವಚನ. ಬಳಿಕ ಆ ಓಲೆಕಾರರು, ಸ್ವಲ್ಪ ಮೇಲಿಂದು ಒಂದು ವಚನ ಮೇಲಿಂದ, ಅವರಲ್ಲಿ ಕೆಲವರು ಆತನನ್ನು ಹಿಡಿಯಬೇಕೆಂದಿದ್ದರೂ ಒಬ್ಬರೂ ಆತನ ಮೇಲೆ ಕೈ ಹಾಕಲಿಲ್ಲ. ಬಳಿಕ ಆ ಓಲೆಕಾರರು ಮಹಾಯಾಜಕರ ಮತ್ತು ಫರಿಸಾಯರ ಬಳಿಗೆ ಬಂದಾಗ ಇವರು,
ನೀವು ಯಾಕೆ ಅವನನ್ನು ಹಿಡತರಲಿಲ್ಲ ಎಂದು ಅವರನ್ನು ಕೇಳಿದ್ದಕ್ಕೆ ಆ ಓಲೆಕಾರರು, ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಈ ಮನುಷ್ಯನ ಮಾತಾಡೋ ರೀತಿಯಲ್ಲಿ ಯಾರೂ ಮಾತಾಡಲಿಲ್ಲ. ವಾಟ್ ವಾಸ್ ದಿ ಡಿಫ್ರೆನ್ಸ್? ಈ ಮನುಷ್ಯ, ಸ್ವಾಮಿ ಕೂಡ ಮಾತಾಡೋದನ್ನೇ ಪ್ರಸಂಗಗಳು ಮಾಡ್ತಿದ್ರು. ಬಟ್ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತಂದರೆ, ಈ ಒಂದು ಸಿನಗಾಗ್ನಲ್ಲಿ ಎಲ್ಲ ಈ ಪರಿಸಾಯರು ಅಥವಾ ಅವರು ಧಾರ್ಮಿಕ ಗುರುಗಳವರು ಬೋಧನೆ ಮಾಡಬೇಕಾದ್ರೆ ಶಾಸ್ತ್ರದಲ್ಲಿ ಈ ರೀತಿ ಬರೆದಿದೆ, ಈ ರೀತಿ ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಅದನ್ನು ಹೇಳ್ತಾ ಇದ್ರು. ಆದರೆ ಸ್ವಾಮಿ ಮಾತಾಡಬೇಕಾದ್ರೆ ಈ ಆಲ್ವೇಸ್ ಯೂಸ್ ಟು ಸ್ಪೀಕ್ ಆ್ಯಸ್ ಇಫ್ ಹಿ ಹ್ಯಾಸ್ ದ ಹೋಲ್ ಅಥಾರಿಟಿ. ಒಂದು ಅಧಿಕಾರಪೂರ್ವಕವಾಗಿ ಮಾತಾಡ್ತಿದ್ರು ಸ್ವಾಮಿ. ಅವ್ರೇನು ಹೇಳ್ತಾರೆ, ಸ್ವಾಮಿ ನಾನೇ ಮೆಸ್ಸಿಯನು ಅಂತ ಹೇಳಿದರು. ದೇವಕುಮಾರನು, ನಾನು ಅಬ್ರಹಾಮನಿಂದ ಮುಂಚೆ ಇದ್ದವನು ಅಂತ ಹೇಳಿದರು. ನಾನೇ ಮೆಸ್ಸಿಯನು, ನಾನೇ ಕ್ರಿಸ್ತನು ಅಂತ ಹೇಳಿದ್ರು. ಆ ದೇವಾಲಯಕ್ಕೆ ಹೋಗ್ಬಿಟ್ಟು ನನ್ನ ತಂದೆಯ ಮನೆಯನ್ನು ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಸೊ ಇದೆಲ್ಲ ಮಾತಾಡಬೇಕಾದ್ರೆ ಕ್ರೈಸ್ಟ್ ಸ್ಪೋಕ್ ವಿತ್ ಅಥಾರಿಟಿ. ಬಿಕಾಸ್ ಹಿ ಹ್ಯಾಡ್ ದ ಅಥಾರಿಟಿ, ಹಿ ಸ್ಪೋಕ್ ವಿತ್ ಅಥಾರಿಟಿ. ಬಟ್ ಆಗಿನ ಕಾಲದ ಜನರಿಗೆ ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಆಗಿತ್ತು. ಇಟ್ ವಾಸ್ ಬಿಯಾಂಡ್ ದೇರ್ ಕಾಂಪ್ರಿಹೆನ್ಷನ್. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಅವ್ರಿಗೆ, ಅದನ್ನು ವರ್ಣಿಸೋದಕ್ಕೂ ಕೂಡ ಅವ್ರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಸೊ ದಿಸ್ ಈಸ್ ಅಬೌಟ್ ದ ವರ್ಡ್ ಸ್ಪೋಕನ್ ಬೈ ಅವರ್ ಮಾಸ್ಟರ್. ನೆಕ್ಸ್ಟ್ ನೋಡ್ಬೇಕಾದ್ರೆ ಅವ್ರ ಕಾರ್ಯಗಳು, ಹಿಸ್ ವರ್ಕ್, ಅವ್ರು ಮಾಡೋಂಥ ಕಾರ್ಯಗಳನ್ನು ಕೂಡ ಡಿಸ್ಕ್ರೈಬ್ ಮಾಡೋದಕ್ಕೆ ಅಸಾಧ್ಯ ಆಗ್ತಾಯಿತ್ತು. ಒಂದು ಉದಾಹರಣೆ ನೋಡೋದಾದರೆ, ಒಂದು ಸತಿ ಏನಾಗ್ತದೆ, ಸ್ವಾಮಿ ತನ್ನ ಶಿಷ್ಯರ ಜೊತೆ ದೋಣಿ ಹತ್ಕೊಂಡು ಆ ಗಲೀಲಾಯ ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ್ರೆ ಸ್ವಾಮಿ ಕೆಳಗಡೆ ಹೋಗಿ ಆ ಬಂಕರ್ನಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಒಂದು ದೊಡ್ಡ ತೂಫಾನ್ ಇದ್ಬಿಡುತ್ತೆ, ಬಿರುಗಾಳಿ ಇದ್ಬಿಟ್ಟು ದೋಣಿ ಒಳಗಡೆ ನೀರು ತುಂಬ್ಕೊಂಡ್ಬಿಟ್ಟು ದೋಣಿ ಮುಳುಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂಥ ಸಮಯದಲ್ಲಿ ಶಿಷ್ಯರಿಗೆಲ್ಲ ಭಯ ಆಗ್ಬಿಟ್ಟು ಅವರು ಸ್ವಾಮಿನ ಬೇಡ್ಕೊತಾರೆ, ನಮ್ಮನ್ನು ಕಾಪಾಡು, ಲಾರ್ಡ್ ಸೇವರ್ಸ್ ಅಂತಾರೆ, ಸ್ವಾಮಿ ನಮ್ಮನ್ನು ರಕ್ಷಿಸು ಅಂತಂದ್ಬಿಟ್ಟು. ಆಗ ಸ್ವಾಮಿ ಎದ್ದು ನಿಂತ್ಕೊಂಡು ಅಲ್ಪ ವಿಶ್ವಾಸಿಗಳಂತ ಅವ್ರನ್ನ ಗದರಿಸ್ಬಿಟ್ಟು ನಿಂತ್ಕೊಂಡು ಕಾರ್ಯ ಮಾಡ್ತಾರೆ. ಸಮುದ್ರವನ್ನು ಗದರಿಸ್ತಾರೆ. ಆಗ ಸಮುದ್ರವು ಶಾಂತವಾಯಿತು ನಾವು ನೋಡ್ತೀವಿ. ವಾಕ್ಯ ಓದೋಣ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 23-27 ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ರೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಈ ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ಈತನು ಎಂಥವನಾಗಿರಬಹುದು, ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ. ದೇ ಆರ್ ನಾಟ್ ಏಬಲ್ ಟು ಕಾಂಪ್ರಹೆಂಡ್, ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಡಿಸ್ಕ್ರೈಬ್ ಮಾಡೋಕ್ಕೆ ಆಗ್ತಾ ಇಲ್ಲ. ದಿಸ್ ಈಸ್ ಹಿಸ್ ವರ್ಕ್. ಅವ್ರು ಮಾಡಿದಾಗ ಅನೇಕ ಕಾರ್ಯಗಳು ಮಾಡಿದ್ರು. ಸತ್ತವ್ರನ್ನ ಎಬ್ಬಿಸಿದ್ರು. ಅದುವರೆಗೂ ಯಾರೂ ಆ ಕಾರ್ಯ ಮಾಡಿರಲಿಲ್ಲ. ಸತ್ತವ್ರಿಗೆ ಜೀವ ಕೊಟ್ಟು ಮತ್ತೆ ಎಬ್ಬಿಸ್ತಕ್ಕಂಥದ್ದು, ದಟ್ ವಾಸ್ ಸಮಥಿಂಗ್ ದೇ ಕುಡ್ ನಾಟ್ ಡಿಸ್ಕ್ರೈಬ್. ಅದನ್ನು ಹೇಳೋಕ್ಕೆ, ವರ್ಣಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಆಮೇಲೆ ಅದು ನಾವು ಅನೇಕ ಮಹತ್ ಕಾರ್ಯಗಳು ಸ್ವಾಮಿ ಮಾಡಿದ್ದು ನಾವು ನೋಡ್ತೀವಲ್ಲ. ನೀರನ್ನು ದ್ರಾಕ್ಷಾರಸ ಮಾಡಿದ್ದು, ಕುಂಟರಿಗೆ ಕಾಲು ಕೊಟ್ಟಿದ್ದು, ದೆವ್ವ ಹಿಡ್ದನ್ನು ಬಿಡಿಸಿದ್ದು, ಆಲ್ ದಿಸ್ ಥಿಂಗ್ಸ್. ಇದನ್ನೆಲ್ಲ ಅವರು ಕೆಲವು ಮ್ಯಾಜಿಷಿಯನ್ಸ್ ಕೂಡ ಮಾಡ್ತಿದ್ರು ಕೆಲವನ್ನ. ಆದರೆ ಸತ್ತವ್ರನ್ನ ಯಾರು ಎಬ್ಸಿರಲಿಲ್ಲ. ಸೊ ಅದು ಕೂಡ ಒಂದು ಇಟ್ ವಾಸ್ ಹಿಸ್ ವರ್ಕ್. ಸೊ ಆತನು ಮಾಡಿದಂಥ, ಆತನು ಬೋಧಿಸಿದಂಥ ವಾಕ್ಯಗಳು, ಬೋಧನೆಗಳು, ಆತನು ಮಾಡಿದಂಥ ಕಾರ್ಯಗಳು, ಇವು ವರ್ಣಿಸಲು ಅಶಕ್ಯವಾದಂಥ ಆಗಿತ್ತು, ವಿವರಿಸೋದಕ್ಕೆ ಅಸಾಧ್ಯವಾಗಿತ್ತು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಹಿಸ್ ವರ್ದಿನೆಸ್. ವರ್ದಿನೆಸ್ ಅಂದರೆ ಅವರ ಒಂದು ಏನು ಹೇಳ್ತಾರೆ, ಅವರ ಬೆಲೆ ಏನು, ಪ್ರಾಮುಖ್ಯತೆ ಏನು, ಅವರು ಎಷ್ಟು ಅವರು ಇಂಪಾರ್ಟೆಂಟ್ ಆಗಿದ್ದರು, ಇಂಪಾರ್ಟೆನ್ಸ್, ಹಿಸ್ ವರ್ದಿನೆಸ್. ಇದನ್ನು ನಾವು ನೋಡಬೇಕಾದ್ರೆ ಒಂದೆರಡು ವಚನದಲ್ಲಿ ನಾವು ನೋಡೋದಾದರೆ, ಸ್ವಾಮಿ ದೇವಕುಮಾರನಾಗಿ ತಂದೆಯ ದೇವರೇ ಅವ್ರನ್ನ ಮನುಷ್ಯನ ಕಳಿಸ್ಕೊಡ್ತಾರೆ. ಎಫೆಸರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡೋ ಪ್ರಕಾರವಾಗಿ, ಜಗದುತ್ಪತ್ತಿಗೆ ಮುಂಚೆಯೇ ತಂದೆಯ ದೇವರು ಒಂದು ಕೃಪಾ ಸಂಕಲ್ಪವನ್ನು ಮಾಡಿ ಮನುಷ್ಯರನ್ನ ಕಾಪಾಡೋದಕ್ಕೋಸ್ಕರವಾಗಿ ತನ್ನ ಮಗನ ಅಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸ್ಕೊಟ್ರು. ಏನಕ್ಕೆ ಕಳಿಸ್ಕೊಟ್ರು? ಗಲಾತ್ಯ 4:4 ನಾವು ನೋಡೋ ರೀತಿಯಲ್ಲಿ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ರು. ಆತನು ಕನ್ಯೆಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಾಧೀನರನ್ನು ಧರ್ಮಶಾಸ್ತ್ರದಿಂದ ಬಿಡಿಸುವ ಸಲುವಾಗಿ, ಅಂದರೆ ಧರ್ಮಶಾಸ್ತ್ರದ ಪ್ರಕಾರ
ಎಲ್ಲ ಮನುಷ್ಯರು ಪಾಪ ಮಾಡಿದ್ದಾರೆ, ಪಾಪದ ಸಂಬಳ ಮರಣ. ಸೊ ಆ ಪಾಪದಿಂದ ಮತ್ತು ಪಾಪದ ಸಂಬಳವಾದಂಥ ಮರಣದಿಂದ ಬಿಡಿಸೋದಕ್ಕೆ ಸಲುವಾಗಿ ಆತನು ಮನುಷ್ಯನಾಗಿ ಹುಟ್ಟು ಬರ್ತಾರೆ. ಈ ಮನುಷ್ಯನಾಗಿ ಹುಟ್ಟು ಬಂದು ಒಂದು ಈಕ್ವಲ್ ಪ್ರೈಸ್, ರ್ಯಾನ್ಸಮ್ ಪ್ರೈಸ್ ಕೊಡಬೇಕಾಗಿರೋದ್ರಿಂದ ಆತನು ಮನುಷ್ಯ ಯಾವ ರೀತಿ ಇರ್ತಾನೋ ಅದೇ ರೀತಿಯಾಗಿ ರಕ್ತ ಮಾಂಸಧಾರಿಯಾಗೇ ಬರಬೇಕು ಅಂದ್ಬಿಟ್ಟು ಇಬ್ರಿಯರ ಪತ್ರಿಕೆ ನಾವು ಓದೋ ಪ್ರಕಾರ ತಂದೆಯಾದ ದೇವರು ಆತನಿಗೆ ಒಂದು ಶರೀರವನ್ನು ಸೃಷ್ಟಿ ಮಾಡಿ ಕೊಡ್ತಾರೆ. ಸೊ ಅಂದರೆ ಈತ ಬಂದಾಗ ನಾವು ಸತ್ಯ ನೋಡ್ತೀವಿ, ಆತನಿಗೆ ಯಾವ ಪಾಪ ಇರಲಿಲ್ಲ, ಆತನ ನಿಷ್ಕಳಂಕನೂ ನಿರ್ದೋಷಿಯೂ, ಯಾವ ಕುಂದು ಕೊರತೆ ಎಂಥದೂ ಇರಲಿಲ್ಲ. ಇದಕ್ಕೆ ದಟ್ ವಾಸ್ ಹಿಸ್ ಬರ್ತ್. ಅದು ಯೇಸು ಕ್ರಿಸ್ತನಿಗೆ ಇದ್ದಂಥ ಅವರ ಒಂದು ಬೆಲೆ ಎಷ್ಟು ಅಂದರೆ he was so worthy that he was sinless, he was guiltless, he was blameless. ಅಂಥ ಇದನ್ನು ಒಬ್ಬ ಮನುಷ್ಯ ಸಾಕ್ಷಿ ಕೊಡ್ತಾರೆ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 4ನೇ ವಚನ. ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಹೇಳಲು ಆತನು ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು. ಪಿಲಾತನು ಮಹಾಯಾಜಕರಿಗೂ ಜನರ ಗುಂಪಿಗೂ ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲವೆಂದು ಹೇಳಿದನು. ಇಲ್ಲೊಂದು ವಿಟ್ನೆಸ್ ಕೊಡ್ತಾರೆ. ಪಿಲಾತ ಬಂದ್ಬಿಟ್ಟು ಆಗಲೇ ಹೇಳಿದಾಗ ಈಸ್ ಎ ಜೆಂಟೈಲ್, ಹಿ ವಾಸ್ ನೋ ಫ್ರೆಂಡ್ ಆಫ್ ಜೀಸಸ್. ಸ್ವಾಮಿಗೆ ಅವ್ರಿಗೆ ಏನು ಇದೇ ಇಲ್ಲ, ಸ್ವಾಮಿ ಬಗ್ಗೆ ಆತನು ಕೇಳಿದಿರ್ಬೋದು, ಆದರೆ ಅವ್ರಿಗೇನು ಅಷ್ಟು ವಿಷಯ ಗೊತ್ತಿರಲಿಲ್ಲ. ಇಂಥ ಪಿಲಾತನು ಅಲ್ಲಿ ನ್ಯಾಯ ವಿಚಾರಣೆ ಮಾಡ್ಬಿಟ್ಟು ಏನು ಹೇಳ್ತಾರೆ, ಐ ಫೈಂಡ್ ನೋ ಫಾಲ್ಟ್ ಇನ್ ದಿಸ್ ಮ್ಯಾನ್. ಸೊ ದಟ್ ವಾಸ್ ಹಿಸ್ ವರ್ದಿನೆಸ್, ದಟ್ ಈಸ್ ವರ್ದಿನೆಸ್ ಆಫ್ ಕ್ರೈಸ್ಟ್. ಇನ್ನೊಂದು ನೋಡ್ಬೇಕಾದ್ರೆ ನಿಕೋದೇಮ್ ಏನು ಮಾಡ್ತಾರೆ, ಒಂದು ಸತಿ ನಿಕೋದೇಮ್ ನಿಮಗೆಲ್ಲ ಗೊತ್ತಲ್ಲ, ಸನ್ಹೆಡ್ರಿನಲ್ಲಿ ಇದ್ದಂತಹ ಒಬ್ಬ ಲೀಡರ್, ಫಾರಿಸಿ ಫರಿಸಾಯನು. ಅವ್ರೇನು ಮಾಡ್ತಾರೆ, ಸ್ವಾಮಿ ಹತ್ರ ರಾತ್ರಿ ಬರ್ತಾರೆ. ರಾತ್ರಿ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನ. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ನೀನು ಮಾಡತಕ್ಕಂತಹ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಯಾರಿಂದಲೂ ಮಾಡಲಾಗದು. ಇನ್ ಅದರ್ ವರ್ಡ್ಸ್, ನಿನ್ನ ಜೊತೆ ದೇವರಿದ್ದಾರೆ ಅನ್ನತಕ್ಕಂಥ ಆ ಒಂದು ಭಾವನೆ. ದಟ್ ವಾಸ್ ದ ವರ್ದಿನೆಸ್ ಆಫ್ ಕ್ರೈಸ್ಟ್. ದೇವರ ಸಹಾಯವಿಲ್ಲದೆ ನೀನು ಈ ಕಾರ್ಯ ಯಾರೂ ಈ ಕಾರ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀನು ಈ ಕಾರ್ಯ ಮಾಡ್ತಿದ್ಯಾ ಅಂದರೆ ನಿನಗೆ ದೇವ್ರ ಸಹಾಯ ಇದೆ, ಅಂದರೆ ನೀನು ದೇವರು ಜೊತೆಯಲ್ಲಿದ್ದೆ, ದೇವ್ರು ನಿನ್ನ ಜೊತೆಯಲ್ಲೇ ಇದ್ದಾರೆ, ನೀನು ದೇವರ ಮಗನು ಅಂತಂದ್ಬಿಟ್ಟು ಆ ಒಂದು ಭಾವನೆ ಬರೋ ಥರದಲ್ಲಿ ನಿಕೋಡೆಮಸ್ ಕೂಡ ಹಿ ಸ್ಪೀಕ್ಸ್ ಅಬೌಟ್ ದ ವರ್ದಿನೆಸ್ ಆಫ್ ಕ್ರೈಸ್ಟ್. ಇನ್ನೊಂದು ಯೋಹಾನ 9ನೇ ಅಧ್ಯಾಯ 25ನೇ ವಚನ. ಆ ಮನುಷ್ಯನನ್ನು ನೀನು ದೇವರಿಗೆ ಮಾನ ಬರುವಂತೆ ಹೇಳು, ಆ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಲು ಆತನು ಭಕ್ತಿಹೀನನೋ ಏನೋ ನಾನರಿಯೆ, ಒಂದು ಮಾತ್ರ ಬಲ್ಲೆನು, ಕುರುಡನಾಗಿದ್ದೆನು, ಈಗ ಕಣ್ಣು ಕಾಣುತ್ತವೆ ಅಂದನು. ದಟ್ ವಾಸ್, ನಮಗೆಲ್ಲ ಗೊತ್ತಿದೆ ಅದು ಇನ್ಸಿಡೆಂಟ್ ಏನಾಯ್ತು ಅಂದ್ಬಿಟ್ಟು. ಕುರುಡ ಇರ್ತಾರೆ, ಅವ್ರಿಗೆ ಸಬ್ಬತ್ತಿಂದಲೇ ಸ್ವಾಮಿಯವ್ರಿಗೆ ದೃಷ್ಟಿ ಬರೋ ಹಾಗೆ ಮಾಡೋದಕ್ಕೆ ಆ ಫರಿಸಾಯರು ಎಲ್ಲ ಬಂದ್ಬಿಟ್ಟು ಅವನ ಬೈತಾರೆ. ಯಾಕಂದರೆ ಆಗಿದ ತಕ್ಷಣ ಸ್ವಾಮಿ ಎಲ್ಲಿಂದ ಹೊರಟೋಗ್ತಾರೆ. ಸ್ವಾಮಿ ಎಲ್ಲಿ ಹೋದ್ರು ಅಂತ ಅವನಿಗೂ ಗೊತ್ತಿರೋದಿಲ್ಲ. ಅವನ್ನ ಇವರೆಲ್ಲ ಕೇಳ್ತಾರೆ, ನೀನು ಅದೇ ಯಾವಾಗ ಹೇಗೆ ನಿನಗೆ ಇದಾಯಿತು ಅಂತಂದ್ಬಿಟ್ಟು ಅವರು ಕೇಳ್ತಾಗ ಅವನು ಹೇಳ್ತಾನೆ, ನನಗೆ ಅವೆಲ್ಲ ಗೊತ್ತಿಲ್ಲ, ಕಣ್ಣು ಬರಲಿ ಅಂತ ಹೇಳಿದ್ರು, ನನಗೆ ಕಣ್ಣು ಬಂತು, ನನ್ನ ದೃಷ್ಟಿ ಬಂತು ಅಂದ್ಬಿಟ್ಟು. ಸೊ ಅಗೈನ್ ದಟ್ ವಾಸ್ ದಿ ವರ್ದಿನೆಸ್ ಆಫ್ ಕ್ರೈಸ್ಟ್. ಸೊ ಈ ರೀತಿ ಇರಬೇಕಾದ್ರೆ ನೆಕ್ಸ್ಟ್ ಏನಾಗುತ್ತೆ, ಪೌಲ್ ಬಗ್ಗೆ ನೋಡೋದಾದರೆ, ಪೌಲ್ ಆಲ್ಸೋ ಕನ್ಸಿಡರ್ ಜೀಸಸ್ ಆಸ್ ವರ್ದಿ ಮ್ಯಾನ್, ವರ್ದಿ ಆಫ್ ವೆನರೇಷನ್, ವರ್ದಿ ಆಫ್ ಅಡೋರೇಷನ್. ದೇವ್ರನ್ನ, ಸ್ವಾಮಿನ ಅಡೋರ್ ಮಾಡಿದ್ರೆ ಏನು ಹೇಳ್ತಾರೆ, ಅಡೋರ್ಗೆ ಅಂದರೆ ಪೂಜೆ ಮಾಡೋ ಥರ. ಅದಕ್ಕೆ ಯೇಸು ಕ್ರಿಸ್ತನ ಯೋಗ್ಯನು ಅಂತಂದ್ಬಿಟ್ಟು ಪಾಲ್ ಹೇಳ್ಕೊಳ್ತಾರೆ. ಯಾಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಆತನ ಒಂದು ಜೀವನದಲ್ಲಿ ಅವರು ಪೌಲ್ ಆಗೋದಕ್ಕೆ ಮುಂಚೆ ಸೌಲ್ ಆಗಿದ್ರಲ್ಲ, ಆ ಟೈಮಲ್ಲಿ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಟೈಮ್ ಫಾರ್ ಕ್ರೈಸ್ಟ್. ಅದು ಯಾವಾಗ ಅವ್ರಿಗಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಯೇಸು ಸ್ವಾಮಿ ಸತ್ತೋಗಿರ್ತಾರೆ, ಎಷ್ಟೋ ಕಾಲ ಆಗಿರುತ್ತೆ. ಅದಾದಮೇಲೆ ಆ ಯೇಸು ಸ್ವಾಮಿ ಸತ್ತ ಮೇಲೂ ಕೂಡ ಇವರು ಕ್ರಿಸ್ತನ ಸಭೆಯನ್ನು ಹಿಂಸೆ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ ಸೌಲನು. ಆವಾಗ ನಮಗೆ ಗೊತ್ತು, ದಮಸ್ಕಕ್ಕೆ ಹೋಗತಕ್ಕಂಥ ದಾರಿಯಲ್ಲಿ ಏನಾಗ್ತದೆ ಅಂದರೆ, ಗಾಡ್ ರೀಚ್ಡ್ ಸೌಲ್. ಆವಾಗ ಇಟ್ ಬಿಗ್ಯಾನ್ ಟು ಹಿಯರ್ ದ ಇಂಡಿಸ್ಕ್ರೈಬಲ್ ವರ್ಡ್ಸ್ ಆಫ್ ಕ್ರೈಸ್ಟ್. ಆದರೆ ಯೇಸು ಕ್ರಿಸ್ತನ ಆತನ ಸೌಲನು ಪೌಲನಾಗಿ ಯಾವ ರೀತಿ ಕನ್ವರ್ಟ್ ಆದರೂ ಅದು ಬೈಬಲ್ನಲ್ಲಿ ಕೊಟ್ಟಿಲ್ಲ.
ಬಟ್ ಒಂದು ಮಾತ್ರ ಹಿಂಟ್ ಕೊಡ್ತಾರೆ. ಆ ದಮಸ್ಕದ ಇನ್ಸಿಡೆಂಟ್ ಆದಮೇಲೆ 3 ವರ್ಷಗಳ ಕಾಲ ಅವರು ಅರಾಬಾನ ವಿಲ್ಡರ್ನೆಸ್ ಹೋಗಿದ್ದು ಒಂಟಿಯಾಗಿದ್ರು ಉಂಟು. ಪ್ರಾಬಬ್ಲಿ ಅನೇಕ ಕಾಮೆಂಟೇಟರ್ಸ್ ಪ್ರಕಾರ ಪರ್ಹ್ಯಾಪ್ಸ್ ಆ 3 ವರ್ಷಗಳ ಕಾಲ ಅವ್ರು ಇದನ್ನೆಲ್ಲ ಧ್ಯಾನ ಮಾಡಿಬಿಟ್ಟು ಮೇ ಬಿ ಹಿ ವುಡ್ ಹ್ಯಾವ್ ಇಂಟರಾಕ್ಟೆಡ್ ವಿತ್ ಕ್ರೈಸ್ಟ್. ವಿ ಡು ನಾಟ್ ನೋ, ಇಟ್ಸ್ ಓನ್ಲಿ ಪಾಸ್ಯುಲೇಷನ್ ಅಷ್ಟೇ. ಅವ್ರು ಇಂಟ್ರಾಕ್ಟ್ ಮಾಡಿಬಿಟ್ಟು ಆವಾಗ ಹಿ ವಾಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್. ಅದಕ್ಕೆ ಹಿ ಬಿಗ್ಯಾನ್ ಟು ಹಿಯರ್ ದ ಇನ್ಡಿಸ್ಕ್ರೈಬಬಲ್ ವರ್ಡ್ಸ್ ಆಫ್ ಕ್ರೈಸ್ಟ್. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳಲ್ಲಿ ಅದನ್ನು ಭಾಳ ಗಂಭೀರವಾದದ್ದು, ಮಹತ್ವವಾದಂಥ ಪರಿಗಣಿಸಿ ಯೇಸು ಸ್ವಾಮಿ ಎಷ್ಟು ವರ್ತ್, ಅವ್ರು ಎಷ್ಟು ಬೆಲೆ ಬಾಳತಕ್ಕಂಥ ವ್ಯಕ್ತಿ ಅನ್ನೋದನ್ನು ಅವ್ರು ಆವಾಗ ಪರಿಗ್ರಹಿಸಿ ತಿಳ್ಕೊಂಬಿಟ್ಟು ಹಿ ವಾಸ್ ಓವರ್ಟೇಕನ್ ಬೈ ಹಿಸ್ ವಂಡರ್. ಅದಕ್ಕೆ ಪಾಲ್ ಕೊನೆ ಇಲ್ಲಿ ಹೇಳ್ತಾರೆ, ಥ್ಯಾಂಕ್ಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್ ಫಾರ್ ಜೀಸಸ್. ದೇವರ ವರ್ಣಿಸಲು ಅಶಕ್ಯವಾದಂಥ ವರಕ್ಕಾಗಿ ಆತನಿಗೆ ಸ್ತೋತ್ರ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂದರೆ, ಅದು ಅವರ ವರ್ಜಿನ್ ಕನ್ಸೆಪ್ಷನ್ ನೋಡಿದ್ವಿ, ಇನ್ಕಾರ್ನೇಷನ್ ನೋಡಿದ್ವಿ, ಆಮೇಲೆ ಅವರ ವಾಕ್ಯಗಳು, ಅವ್ರು ಮಾಡಿದ ಕಾರ್ಯಗಳು ಮತ್ತು ಅವರ ಒಂದು ವರ್ದಿನೆಸ್, ಬೆಲೆ ಬಾಳತಕ್ಕಂಥ ಇದು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಹಿಸ್ ಡೆತ್, ಆತನ ಮರಣ. ಇದು ಕೂಡ ಇಂಡಿಸ್ಕ್ರೈಬಬಲ್ ಅಂತ ಹೇಳ್ತಾರೆ. ಆತನ ಸತ್ತಿದ್ದನ್ನು ಕೂಡ ನಾವು ಇದಾಗಿ ಒಂಥರ ಸಂಪೂರ್ಣವಾಗಿ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ಹೌ ಕ್ಯಾನ್ ಸನ್ ಆಫ್ ಗಾಡ್ ಕ್ಯಾನ್ ಡೈ? ದೇವರ ಮಗನಾಗಿದ್ದಂಥವರು ಹೇಗೆ ಮರಣವನ್ನು ಅನುಭವಿಸೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು. ಯಾಕೆ ನಮಗೆಲ್ಲ ಗೊತ್ತು ಹೌ ಕ್ರೈಸ್ಟ್ ವಾಸ್ ಕಿಲ್ಡ್ ಅಂದ್ಬಿಟ್ಟು. ಇಟ್ ವಾಸ್ ಅ ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಲೆವೆಲಲ್ಲಿ ಇಟ್ ವಾಸ್ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಇಸ್ ಎ ಟ್ರಾವೆಸ್ಟಿ ಆಫ್ ಜಸ್ಟಿಸ್ ಅಂತಾರೆ. ಒಂದು ನ್ಯಾಯವನ್ನು ಸಂಪೂರ್ಣವಾಗಿ ಅನ್ಯಾಯದ ರೀತಿಯಲ್ಲಿ ಅದು ಮಾಡಿದ್ರು. ಯೇಸು ಸ್ವಾಮಿ ಮೇಲೆ ಇಲ್ಲದ ಸುಳ್ಳು ಆರೋಪಗಳನ್ನ ಹೊರಿಸಿದ್ರು. ಇಲ್ಲೀಗಲ್ ಕಂಡೀಷನ್ಸ್ನಲ್ಲಿ ರಾತ್ರಿ ಹೊತ್ತಿನಲ್ಲಿ ವಿಚಾರಣೆ ಮಾಡಬಾರ್ದು, ರಾತ್ರಿ ಹೊತ್ತಿನಲ್ಲಿ ವಿಚಾರಣೆ ಮಾಡಿದ್ರು. ಸನ್ಹೆಡ್ರಿನ್ ಅಷ್ಟು ಮೆಜಾರಿಟಿ ಇರಲಿಲ್ಲ, ಆದರೂ ಕೂಡ ಮಾಡಿದ್ರು. ಆ ಚಾರ್ಜಸ್ ಫ್ರೇಮ್ ಮಾಡೋಕ್ಕೆ ಮುಂಚೆನೇ ಅವರು ಪನಿಷ್ಮೆಂಟನ್ನು ಡಿಕ್ಲೇರ್ ಮಾಡಿಬಿಟ್ರು. ಸೊ ಇಟ್ ಈಸ್ ದ ಗ್ರೇಟೆಸ್ಟ್ ಕ್ರೈಮ್ ದಟ್ ಹಸ್ ಎವರ್ ಬೀನ್ ಕಮಿಟೆಡ್ ಇನ್ ಆಲ್ ಆಫ್ ಹ್ಯೂಮನ್ ಹಿಸ್ಟ್ರಿ. ಈ ಮಾನವನ ಚರಿತ್ರೆಯಲ್ಲಿ, ಈ ಲೋಕದ ಚರಿತ್ರೆಯಲ್ಲಿ ದ ಗ್ರೇಟೆಸ್ಟ್ ಕ್ರೈಮ್ ಯಾವುದು ಅಂತಂದರೆ, ನಿರಪರಾಧಿಯ ಅಂತ ಯೇಸು ಸ್ವಾಮಿನ ಅಂಥ ಕ್ರೂರವಾದಂಥ ಮರಣಕ್ಕೆ ಒಪ್ಪಿಸಿದ್ದು. ಆದರೆ ಇಲ್ಲಿ ನಾವೇನನ್ನು ನೋಡ್ತೀವಿ, ಏನು ಗಮನಿಸಬೇಕು ಅಂತಂದರೆ, ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ಮೋರ್ ಇಂಡಿಸ್ಕ್ರೈಬಲ್ ದ್ಯಾನ್ ಹಿಸ್ ಡೆತ್. ಏನಂತ ಹೇಳ್ಬೇಕಾದ್ರೆ, ಸುವಾರ್ತೆ ಏನು ಹೇಳ್ತಾರೆ, ಹಿ ಡೈಡ್ ಆ್ಯಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಸಿನ್ನರ್ಸ್. ಅಂದರೆ ಆತನು ಪಾಪರಹಿತನಾಗಿದ್ದರು, ದೋಷರಹಿತನಾಗಿದ್ದರು. ಆತನಲ್ಲಿ ಯಾವ ಪಾಪ ಕೂಡ ಇರಲಿಲ್ಲ. ನಾನು ಪಾಪಿಯಾಗಿದ್ದೆ, ನಾವು ಪಾಪಿಗಳಾಗಿದ್ವಿ. ಸೊ ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ಆತನು ನಮ್ಮ ಬದಲಿಗೆ, ಆತನು ನಮ್ಮ ಪಾಪವನ್ನು ತಾನು ಹೊತ್ಕೊಂಡವನಾಗಿ ಅವ್ರು ಸತ್ತಿದ್ದನ್ನು ನಾವು ನೋಡ್ತೀವಿ. ಹಿ ವಾಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಸಿನ್ನರ್ಸ್. ಹಿ ಡೈಡ್ ಆಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಸಿನ್ನರ್ಸ್. ಯಾಕೆ ನಾವು ನೋಡ್ತೀವಲ್ಲ, ಸ್ವಾಮಿ ಎಷ್ಟು ಕಷ್ಟಪಟ್ಟುಬಿಡು ತನ್ನ ಶಿಲ್ಬೆಯನ್ನು ಹೊತ್ಕೊಂಡು ಆ ವಯ ಡೊಲೋರಸ ಅದ್ರ ಹೋಗಬೇಕಾದ್ರೆ ಆತನ ಮೇಲೆ ಇಲ್ಲದೇ ಇರತಕ್ಕಂಥ ದೋಷಾರೋಪಣೆಗಳನ್ನು ಮಾಡಿದ್ರು. ಆಮೇಲೆ ಹೀನಾಮಾನವಾಗಿ ಬೈದರು, ಅವಮಾನ ಮಾಡಿದ್ರು, ಅವಹೇಳನ ಮಾಡಿದ್ರು, ಮುಖದ ಮೇಲೆ ಉಗಿದ್ರು, ಮುಖದ ಮೇಲೆ ಗುದ್ದಿದ್ರು. ರೋಮನ್ ಸೋಲ್ಜರ್ಸ್ ಅಂತೂ ಸಿಕ್ಕಾಪಟ್ಟೆ ಹೊಡೆದವ್ರನ್ನ ಕೊನೆಗೆ ಬೆತ್ತಲೆ ಮಾಡಿಬಿಟ್ಟು ಕೈನಲ್ಲೊಂದು ಕೋಲ್ ಕೊಟ್ಬಿಟ್ಟು, ನೀನು ರಾಜ ಯಹೂದ್ಯರ ಅರಸನಲ್ವಾ ಅಂತ ಅಪಹಾಸ್ಯ ಮಾಡ್ತಾರೆ. ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟರು. ಇಷ್ಟೆಲ್ಲ ಮಾಡಿಬಿಟ್ಟು ಇದೆಲ್ಲ ಮಾಡಿದಾಗ ಕೊನೆಗೆ ತೊಗೊಂಡೋಗಿ ಶಿಲ್ಬೆ ಮೇಲೆ ಹಾಕಬೇಕಾದ್ರೆ ಅದು ಯಾವ ರೀತಿ ಅಂದರೆ, ಬಿಟ್ವೀನ್ ಹೆವೆನ್ ಆ್ಯಂಡ್ ಅರ್ತ್, ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ನೇತಾಡೋ ರೀತಿಯಲ್ಲಿ ಆತನನ್ನು ಮಾಡಿಬಿಟ್ಟು ಅಲ್ಲಿ ಶಿಲ್ಬೆ ಮೇಲೆ ಹಾಕ್ತಾರೆ. ಇದನ್ನೆಲ್ಲ ಡಿಸ್ಕ್ರೈಬ್ ಮಾಡ್ಬೋದು, ನಮ್ಗೆ ಗೊತ್ತಿದೆ. ಆದರೆ ವಾಟ್ ಈಸ್ ಇನ್ಡಿಸ್ಕ್ರೈಬಬಲ್, ವರ್ಣಿಸೋದಕ್ಕೆ ಯಾವುದನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೇಕಾದ್ರೆ, ಹೌ ಹಿ ಬಿಕೇಮ್ ಸಿನ್ನರ್ ಸಬ್ಸ್ಟಿಟ್ಯೂಟ್. ಅವ್ರು ಹೇಗೆ ಒಬ್ಬ ಪಾಪಿಗೆ ಬದಲಾಗಿ ಬಂದರು, ಪಾಪಿಗೆ ಬದಲಾಗಿ ತಾನು ಹೇಗೆ ಆ ಒಂದು ಇದನ್ನು ಹೊತ್ಕೊಂಡ್ರು. ಹೌ ಹಿ ಬಿಕೇಮ್ ಸಿನ್ನರ್ಸ್ ಸಬ್ಸ್ಟಿಟ್ಯೂಟ್. ಇದು ನಾವು ಗಮನಿಸಬೇಕಂತ ವಿಷಯ. ಯಾಕಂತಂದರೆ ಆವಾಗ ನಮ್ಗೆ ಚೆನ್ನಾಗಿ ಗೊತ್ತು, ಸ್ವಾಮಿ ಸತ್ತಾಗ ಏನಾಯಿತು, ತಂದೆಯ ದೇವರು ಇಡೀ ಲೋಕದ ಮೇಲೆ ಕತ್ತಲೆಯನ್ನು ಬರಮಾಡ್ತಾರೆ. ಯಾಕಂತಂದರೆ ಹಿ ವಾಸ್ ಮೇಕಿಂಗ್ ಹಿಸ್ ಸನ್ ಆ್ಯಸ್ ಅನ್ ಆಫರಿಂಗ್ ಫಾರ್ ಸಿನ್. ಒಂದು ಮನುಷ್ಯ ಮೇಲಿದ್ದಂಥ ದೋಷವನ್ನು, ಆ ಪಾಪವನ್ನು ನಿವಾರಣೆ ಮಾಡತಕ್ಕಂಥ ದೋಷ ಪರಿಹಾರಕ್ಕೆ ಯಜ್ಞವನ್ನಾಗಿ
ಪಾಪ ಪರಿಹಾರಕ ಯಜ್ಞವನ್ನಾಗಿ ತಂದೆ ಆದ ದೇವರು ತನ್ನ ಸ್ವಂತ ಮಗನನ್ನೇ ಒಂದು ಬಲಿಯಾಗಿ ಅರ್ಪಿಸ್ತಾ ಇದ್ರು. ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ನೋ ವರ್ಡ್ಸ್ ಕ್ಯಾನ್ ಡಿಸ್ಕ್ರೈಬ್ ದಿಸ್. ಆಮೇಲೆ ವಾಟ್ ಗಾಡ್ ಡಿಡ್ ಟು ಹಿಸ್ ಸನ್, ದೇರ್ ಇಸ್ ಅ ಪನಿಷ್ಮೆಂಟ್. ಅಂದರೆ ಆ ಶಿಕ್ಷೆ ಆಗಿತ್ತು, ಅದೇ ದೇವರು ಸ್ವಾಮಿನಲ್ಲಿ ಮಾಡಕ್ಕೆ ಒಪ್ಪಿಸ್ತಾರೆ. ಸೊ ದಟ್ ಐ ಆ್ಯಂಡ್ ಯು ಕ್ಯಾನ್ ಬಿಕಮ್ ಫ್ರೀ. ನಾನು ಮತ್ತು ನಾವು ಬಿಡುಗಡೆ ಹೊಂದ್ಬೋದು. ಇದನ್ನು ದೇವರು ಮಾಡಬೇಕು ಅಂತ ಅವ್ರಿಗೆ ಒಂದು ಬೈಂಡಿಂಗ್ ಇರಲಿಲ್ಲ. ಅವ್ರಿಗೇನು ಹಿ ವಾಸ್ ನಾಟ್ ಬೌಂಡ್ ಟು ಡೂ ಇಟ್, ಬಟ್ ಹಿ ಡಿಡ್ ಇಟ್. ಯಾಕೆಂದರೆ ಹಿ ಡಿಡ್ ಇಟ್ ವಿಲ್ಲಿಂಗ್ಲಿ. ತನ್ನ ಸ್ವಯಂ ಪ್ರೇರಿತನಾಗಿ ಸ್ವಇಚ್ಛೆಯಿಂದ ಮಾಡಿದ್ರು. ಆತನ ಮಗನಾದ ಯೇಸು ಕ್ರಿಸ್ತನು ಕೂಡ ಇದನ್ನು ಸ್ವಇಚ್ಛೆಯಿಂದ ಮಾಡಿದ್ರು. ಯಾಕೆ ಆ ಸ್ವಇಚ್ಛೆ ಯಾಕೆ ಬಂತು ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಗ್ರೇಟ್ ಲವ್ ಫಾರ್ ಅಸ್. ತಂದೆಯ ದೇವರು ಮತ್ತು ಯೇಸು ಕ್ರಿಸ್ತನು ಇವರಿಬ್ಬರಿಗೂ ನಮ್ಮ ಮೇಲಿದ್ದಂತಹ ಪ್ರೀತಿ, ಆ ಪ್ರೀತಿಯ ಸಲುವಾಗಿ ಅವರು ಈ ಕಾರ್ಯವನ್ನು ಮಾಡಿದ್ರು ಅಂತಂದ್ಬಿಟ್ಟು ನಾವು ನೋಡ್ತೀವಿ ಇಲ್ಲಿ. ಹಿ ಡೈಡ್ ಆಸ್ ಎ ಸಬ್ಸ್ಟಿಟ್ಯೂಟ್. ಅದಕ್ಕೆ ಪೌಲ್ ಹೇಳ್ತಾರೆ, ಇಂಥ ಒಂದು ಯೇಸು ಕ್ರಿಸ್ತ ಒಂದು ವರವಾಗಿ ನಮ್ಗೆ ಕೊಟ್ಟಲ್ಲ ಸ್ವಾಮಿ, ಅವ್ರ ಮರಣದಿಂದ ನಾವು ಒಂದು ಗುಣಮುಖರಾದ್ವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡ್ಬೇಕಾದ್ರೆ, ಹಿ ಎಂಡ್ಯೂರ್ಡ್ ದ ರಾತ್ ಆಫ್ ಗಾಡ್ ಆ್ಯಸ್ ಅವರ್ ಸಬ್ಸ್ಟಿಟ್ಯೂಟ್. ನಮ್ಮ ಬದಲಿಗೆ ತಂದೆ ದೇವರ ಒಂದು ಹೇಳ್ತಾರೆ ರೌದ್ರ ಕೋಪವನ್ನು, ಆ ಕೋಪದ ಪರಿಣಾಮಗಳನ್ನು ಅವರು ಎದುರಿಸಿದ್ರು. ಅವರದನ್ನು ನಮ್ಮ ಬದಲಿಗೆ ಅವರದನ್ನು ಅನುಭವಿಸಿದ್ರು. ವಾಕ್ಯ ಓದೋಣ. ಯೆಶಾಯನ ಪ್ರವಾದನೆ 53ನೇ ಅಧ್ಯಾಯ 5-6ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಗಿ, ನಮ್ಗೆ ಹೊಡಿಬೇಕಾಗಿತ್ತು ಆ ಪೆಟ್ಟು, ನಾವು ತಿನ್ನಬೇಕಾಗಿತ್ತು. ಆದರೆ ನಮ್ಮ ಬದಲು ನಮಗೆ ಸಬ್ಸ್ಟಿಟ್ಯೂಟ್ ಆಗಿ ಹೋಗೋದ್ರಿಂದ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಜಜ್ಜೋದು ಅಂದ್ರೆ ಗೊತ್ತಲ್ಲ, ಹಾಕ್ಕೊಂಡು ನುಡುಕ್ಬಿಡ್ತಾರೆ ಹಾಕಿ. ಅಂದರೆ ಅಷ್ಟು ಮಟ್ಟಿಗೆ ದಟ್ ವಾಸ್ ದಿ ರಾತ್ ಆಫ್ ಗಾಡ್. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಆಮೇಲೆ ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳರುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅಂದರೆ ಇದನ್ನು ಈ ಒಂದಿದ್ದು ದೇವರ ರೌದ್ರ ಕೋಪವನ್ನು ನಮ್ಮ ಬದಲಿಗೆ ಅವ್ರು ಹೋಗಿ ಅನುಭವಿಸಿ ಸಹಿಸ್ಕೊಂಡ್ರಲ್ಲ, ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ಜಸ್ಟ್ ಒಂದು ಥಾಟ್ ಏನಂತಂದರೆ, ನಾವೆಲ್ಲ ಪಾಪ ಮಾಡ್ತೀವಿ ಮನುಷ್ಯರು. ನನ್ನನ್ನೇ ಒಂದು ಉದಾಹರಣೆಗೆ ತೊಗೊಳ್ತೀನಿ. ನಾನೊಬ್ಬ ವ್ಯಕ್ತಿಯಾಗಿ ನಾನು ಹುಟ್ಟಿದಾಗಲಿಂದನೇ ದಾವೀದ ಹೇಳೋ ಪ್ರಕಾರ ಮಾತೃಗರ್ಭದಲ್ಲಿದ್ದಾಗಲಿಂದನೇ ನಾನು ಪಾಪಿ. ವಂಶ ಪಾರಂಪರ್ಯವಾಗಿ ನಾನು ಪಾಪಿಯಾಗಿದ್ದೀನಿ. ಸಾಯೋ ಕೊನೆಗಳಿಗೆವರೆಗೂ ನಾನು ಪಾಪಿಯಾಗಿಯೇ ಸಾಯ್ತೀನಿ. ಯಾಕಂದ್ರೆ ಪಾಪ ಮಾಡ್ತಾನೆ ಇರ್ತೀನಿ. ಸೊ ನನ್ನ ಈ ಎಲ್ಲ ಒಂದು ಜೀವನ ಪರ್ಯಂತ ನಾನು ಮಾಡಿರ್ತಕ್ಕಂಥ ಪಾಪಗಳನ್ನು ಪರಿಹಾರ ಮಾಡೋಕ್ಕೆ ಸ್ವಾಮಿ ನನ್ನ ಬದಲಾಗಿ ಅವ್ರು ಬಂದರು. ಆ ಥರ ಇಡೀ ಪ್ರಪಂಚದಲ್ಲಿ ಎಷ್ಟು ಕೋಟಿ ಬಿಲಿಯನ್ಸ್ ಆಫ್ ಪೀಪಲ್ ಇದ್ದಾರೆ. ಅಷ್ಟು ಜನದ ಪಾಪವನ್ನು ಅವ್ರು ಹೊತ್ಕೊಂಡು ಎಷ್ಟು ಜನರ ಬದಲಿಗೆ ಅವರ ಪಾಪ ನಿವಾರಣೆಗೋಸ್ಕರ ತನ್ನನ್ನು ತಾನು ಒಪ್ಪಿಸ್ಕೊಟ್ಟಾಗ, ಅಂದರೆ ದೇವರ ಕೋಪ ಎಷ್ಟು ಮಟ್ಟಿಗೆ ಇರ್ಬೋದು, ದೇವರ ರೌದ್ರ, ಅದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಆ 3 ಗಂಟೆಗಳ ಕಾಲ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಲೋಕದ ಕತ್ತಲೆ ಕವಿತಲ್ಲ, ಸ್ವಾಮಿ ಕೂಕೊಂತಾರೆ, ಏಲಿ ಏಲಿ ಲಮಾ ಸಬಕ್ತಾನೆ, ನನ್ನ ದೇವರೇ ನನ್ನ ಯಾಕೆ ನನ್ನ ಕೈ ಬಿಟ್ಟು. ಅದಕ್ಕೆ ದೇವರು ಉತ್ತರ ಕೊಡೋದಿಲ್ಲ, ಸಂಪೂರ್ಣವಾಗಿ ಕೈ ಬಿಟ್ಬಿಡ್ತಾರೆ. ಯಾಕಂತಂದರೆ ಆ 3 ಗಂಟೆ ಸಮಯದಲ್ಲಿ ತಂದೆಯ ದೇವರು ಈ ಕಂಪ್ರೆಸ್ ದ ಚಾಸ್ಟೈಸ್ಮೆಂಟ್, ಆ ಶಿಕ್ಷಣ ಅಷ್ಟು ಇಡೀ ಪ್ರಪಂಚದ ಶಿಕ್ಷೆ, ಜನಗಳ ಶಿಕ್ಷೆ ಏನು ಅನುಭವಿಸ್ಬೇಕಿತ್ತು ಅದನ್ನು ಒಂದು ಕಂಪ್ರೆಸ್ ಮಾಡಿಬಿಟ್ಟು ಅದನ್ನು ತನ್ನ ಒಂದು ಕೋಪದ ಮುಖಾಂತರವಾಗಿ ತನ್ನ ಒಬ್ಬನೇ ಮಗನ ಅಂತ ಯೇಸು ಕ್ರಿಸ್ತನ ಮೇಲೆ ಹಾಕ್ಬಿಡ್ತಾರೆ. ಸೊ ದಟ್ ಈಸ್ ದ ಇಟರ್ನಲ್ ರಾತ್ ಆಫ್ ಗಾಡ್. ಇದನ್ನು ಯು ಕೆನಾಟ್ ಡಿಸ್ಕ್ರೈಬ್ ಮಾಡೋಕ್ಕಾಗೋದಿಲ್ಲ ಇದನ್ನು. ನೆಕ್ಸ್ಟ್, ಇದೆಲ್ಲ ಯಾಕೆ ಮಾಡಿದ್ರು? ಯೇಸು ಸ್ವಾಮಿನೂ ಮಾಡಿದ್ರು, ತಂದೆ ದೇವರು ಕೂಡ ಮಾಡಿದ್ರು. ಯಾಕೆ ಅಂತಂದರೆ ಅವ್ರು ನಮ್ಮ ಮೇಲೆ ಇಟ್ಟಿದ್ದಂಥ ಪ್ರೀತಿ. ಹಿ ಡಿಡ್ ಆಲ್ ದಿಸ್ ಬಿಕಾಸ್ ಆಫ್ ಹಿಸ್ ಲವ್ ಟುವರ್ಡ್ಸ್ ಅಸ್. ತಂದೆಯ ದೇವರು ತನ್ನ ಇದ್ದ ಒಬ್ಬನೇ ಮಗನನ್ನು ಬಲಿಯಾಗಿ ಅರ್ಪಿಸ್ಬಿಟ್ರು. ಅಂದರೆ ತನ್ನ ಮಗನಾದ ಯೇಸು ಕ್ರಿಸ್ತನಿಗಿಂತ ಹೆಚ್ಚಾಗಿ ನಮ್ಮನ್ನು, ಪಾಪಿಗಳಾದ ನಮ್ಮನ್ನು ದೇವರು ಪ್ರೀತಿ ಮಾಡಿದ್ರು. ಇದು ದೇವರು ನಮ್ಮ ಮೇಲೆ ತೋರಿಸಿದಂಥ ಪ್ರೀತಿ. ಆತನ ಮಗನೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಂದೆ ದೇವರ ಬಳಿಯಲ್ಲಿ ಇದ್ದರೂ ಕೂಡ ಎಲ್ಲ ಇತ್ತು, ಅವ್ರಿಗಿತ್ತು. ಇಡೀ ಯೂನಿವರ್ಸ್, ಹಿ ವಾಸ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಅಂಥ ಮಹಿಮೆ ಪದವಿಯನ್ನು ಬಿಟ್ಬಿಟ್ಟು
ಇಲ್ಲಿ ಬಂದು ಶಿಲುಬೆ ಮರಣವನ್ನು ಅನುಭವಿಸಿ ಇಷ್ಟು ಅವಹೇಳನವಾದಂಥ, ಕ್ರೂರವಾದಂಥ, ಘೋರವಾದಂಥ ಮರಣವನ್ನು ಅನುಭವಿಸೋಕ್ಕೆ ಕಾರಣ ಏನಂತಂದರೆ, ಬಿಕಾಸ್ ಆಫ್ ದ ಕ್ರೈಸ್ಟ್ಸ್ ಲವ್ ಟುವರ್ಡ್ಸ್ ಅಸ್. ಯೇಸು ಕ್ರಿಸ್ತ ನಮ್ಮ ಮೇಲೆ ಇಟ್ಟಿದ್ದಂತಹ ಪ್ರೀತಿ. ಈ ಪ್ರೀತಿ ತಂದೆ ದೇವರ ಪ್ರೀತಿ ಹೆಚ್ಚೋ ಅಥವಾ ಯೇಸು ಕ್ರಿಸ್ತನ ಪ್ರೀತಿ ಹೆಚ್ಚೋ ಅಂತ ನಾವು ನೋಡೋದಾದರೆ, ಒಂದು ಕಡೆ ಹೇಳ್ತಾರೆ ದೇವರ ಪ್ರೀತಿ ಎಷ್ಟು ಅಗಾಧ ಅಂದರೆ ಅದರ ಉದ್ದ, ಅಗಲ, ಆಳ, ಎತ್ತರವನ್ನು ಯಾರಿಂದಲೂ ಅಳೆಯಲು ಸಾಧ್ಯವಿಲ್ಲ. ಆದರೆ ಪೌಲರು ದೇವರನ್ನು ಪ್ರಾರ್ಥನೆ ಮಾಡ್ಕೊತಾರೆ, ಎ ಟೈಮ್ ವಿಲ್ ಕಮ್ ವೆನ್ ಯು ವಿಲ್ ಬಿ ಏಬಲ್ ಟು ಗೇಜ್ ದಟ್ ಲವ್ ಅಂದ್ಬಿಟ್ಟು. ಅದನ್ನೇ ಈ ವಚನ ನಾವು ಓದೋದು ಎಫೆಸದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 16-18 ವಚನ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೆ. ಸೊ ಪೌಲು ತಂದೆಯ ದೇವರನ್ನು ಬೇಡ್ಕೊಳ್ತಾರೆ, ಈ ಒಂದು ಪ್ರೀತಿ ಬಗ್ಗೆ ಅರಿವು ಉಂಟಾಗೋ ಹಾಗೆ ದೇವರು ಮಾಡಲಿ ಅಂತಂದ್ಬಿಟ್ಟು ದೇವ್ರನ್ನ ಬೇಡ. ಅಂದರೆ ಈಗ ವಿ ಆರ್ ನಾಟ್ ಏಬಲ್ ಟು ಡಿಸ್ಕ್ರೈಬ್ ಆರ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಲವ್. ಆದರೆ ಎಷ್ಟು ಉತ್ಕೃಷ್ಟವಾದದನ್ನು ನಾವು ಹೇಳ್ತೀವಿ, ಬಟ್ ಅದರ ಉದ್ದ, ಅಗಲ, ಎತ್ತರ ಇದನ್ನು ನಾವು ತಿಳ್ಕೊಳ್ಳೋದಕ್ಕೆ ಈಗ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇವ್ರ ಮರಣ ಆಗಬೇಕಾದ್ರೆ ಸ್ವಾಮಿ ಒಂದು ಮಾತು ಹೇಳಿದ್ರಲ್ಲಿ ಶಿಲ್ವೆ ಮೇಲಿದ್ದಾಗ ಏನು ಹೇಳ್ತಾರೆ, ತಂದೆಯೇ ಅವರಿಗೆ ಕ್ಷಮಿಸು, ತಾವೇನು ಮಾಡುತ್ತೇವೆ ಎಂಬುದನ್ನು ಅರಿಯರು. ಇದು ಬ್ಯಾಕ್ಗ್ರೌಂಡ್ ನಾವು ನೋಡೋದಾದರೆ, ಸ್ವಾಮಿ ಸುಮಾರು 36 ಗಂಟೆಗಳ ಕಾಲ ಆ ಕಷ್ಟ ಸಂಕಟಗಳನ್ನ ಅನುಭವಿಸಿರ್ತಾರೆ. ಅಪಮಾನ, ನಿಂದನೆ ಏನೂ ಇರೋದಿಲ್ಲ ಅವ್ರಿಗೆ. ಅಂಥ ಒಂದು ಬಲಹೀನ ಸ್ಥಿತಿಯಲ್ಲಿ ಇದ್ದಾಗ್ಯೂ ಕೂಡ ಆ ಶಿಲ್ವೆ ಮೇಲೆ ನಿಂತ್ಕೊಂಡಾಗ ಅವರೆಲ್ಲ ಅಷ್ಟು ಅಪಹಾಸ್ಯ ಮಾಡ್ತಿರೋ ಬಾಯಿನ ಒಂದು ಮಾತು ಬರೋದಿಲ್ಲ. ಆದರೆ ಅವರು ಇಷ್ಟೆಲ್ಲ ಮಾಡುವಾಗ ತಂದೆ ದೇವರು ಒಂದು ಬೇಡ್ಕೊಳ್ತಾರೆ, ಆ್ಯಸ್ ಎನ್ ಇಂಟರ್ಸೆಸರ್, ತಂದೆಯವರಿಗೆ ಕ್ಷಮಿಸು, ತಾವು ಏನು ಮಾಡ್ತೇವೆ ಎಂಬುದನ್ನು ಅರಿಯರು. ಇದನ್ನೆಲ್ಲ ಶಿಲ್ಪೆ ಹತ್ರ ನಿಂತಿದ್ದಂಥ ಶತಾಧಿಪತಿ ನೋಡ್ತಾ ಇರ್ತಾರೆ. ಹಿ ವಾಸ್ ಎ ವಿಟ್ನೆಸ್ ಟು ದಟ್. ಆ ಶತಾಧಿಪತಿ ಕೊನೆಯಲ್ಲಿ ಅವ್ರು ಏನೇನು ವಿಟ್ನೆಸ್ ಮಾಡಿದ್ರು ಅಂದರೆ, ಸ್ವಾಮಿನ ಶಿಲ್ಬೆ ಹಾಕಿದ ಗೊತ್ತು. ಆ ಇಬ್ಬರು ದುಷ್ಕರ್ಮಿಗಳಲ್ಲಿ ಒಬ್ಬ ದುಷ್ಕರ್ಮಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಹೇಳ್ತಾನೆ, ಇನ್ನೊಬ್ಬ ಹಂಗೆ ಅದನ್ನು ಕೂಡ ಅವರು ನೋಡಿರ್ತಾರೆ, ವಿಟ್ನೆಸ್ ಮಾಡಿರ್ತಾರೆ. ಕೊನೆಯಲ್ಲಿ ಯೇಸು ಕ್ರಿಸ್ತನ ಏನು ಮಾಡ್ತಾರೆ, ಲಮಾ ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟು ಅಂತ ಜೋರಾಗಿ ಕೂಗ್ತಾರೆ. ಅದನ್ನು ಕೂಡ ನೋಡಿರ್ತಾರೆ, ಕೇಳಿಸ್ಕೊಂಡಿರ್ತಾರೆ. ಆಮೇಲೆ ಕೊನೆಯಲ್ಲಿ ಅವರು ಟೆಲಿಸ್ಟಾಯ್ ಅಂತ ಹೇಳ್ತಾರೆ. ಟೆಲಿಸ್ಟಾಯ್ ಅಂದರೆ ತೀರಿತು, ಇಟ್ ಈಸ್ ಫಿನಿಶ್ಡ್ ಅಂದ್ಬಿಟ್ಟು, ಇಟ್ ಈಸ್ ತೀರಿತು ಅಂತ ಹೇಳ್ಬಿಟ್ಟು ತನ್ನ ಆತ್ಮವನ್ನು ದೇವರು ಒಪ್ಪಿಸ್ಕೊಡ್ತಾರೆ. ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡುತ್ತೇನೆ ಅಂತ. ಅದನ್ನು ಕೂಡ ಶತಾಧಿಪತಿ ನೋಡಿರ್ತಾರೆ. ಇದೆಲ್ಲ ಆದಮೇಲೆ ಏನಾಗುತ್ತೆ ಅಂದರೆ, ಆ 3 ಅವರ್ಸಲ್ಲಿ ಡಾರ್ಕ್ನೆಸ್ ಕಂಪ್ಲೀಟಾಗಿ ಕತ್ತಾಗೋಗಿರುತ್ತೆ. ಜೊತೆನಲ್ಲಿ ಅಷ್ಟೇ ಅಲ್ಲ, ಭೂಕಂಪ ಆಗುತ್ತೆ, ದೇವಾಲಯ ತೆರೆ ಹರಿದೋಗುತ್ತೆ, ಅಲ್ಲಿ ಬಂಡೆಗಳು ಸೀಳ್ತವೆ. ಇದನ್ನೆಲ್ಲ ನೋಡಿದಾಗ ಆ ಮನುಷ್ಯನಿಗೆ ಒಂದು ವಿಟ್ನೆಸ್ ಕೊಡ್ತಾರೆ ಅವರು ಭಾಳ ಚೆನ್ನಾಗಿ. ಅದನ್ನೇ ಮತ್ತ 27:54 ನೋಡ್ಬೇಕಾದ್ರೆ, ದಿಸ್ ಮ್ಯಾನ್ ಇಸ್ ಅ ಸನ್ ಆಫ್ ಗಾಡ್. 27:54, ನಿಜವಾಗಿ ಈತನು ದೇವಕುಮಾರನಾಗಿದ್ದನು ಅಂದರು. ನಿಜವಾಗಿ ಈತನು ದೇವಕುಮಾರನಾಗಿದ್ದನು. ಈ ವಾಸ್ ನಾಟ್ ಡಿಸ್ಕ್ರೈಬ್ ಆಗಲಿಲ್ಲ ಯಾಕೆ ಈ ರೀತಿ ಮಾಡಿದ್ರು ಸ್ವಾಮಿ ಅಂತಂದ್ಬಿಟ್ಟು. ಆಮೇಲೆ ಹಿ ವಾಸ್ ದಿ ಸನ್ ಆಫ್ ಗಾಡ್ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ನೋಡಬೇಕಾದ್ರೆ ನಾವು ಯಾವುದು ನೋಡ್ತೀವಿ ಅಂತಂದರೆ, ಇಸ್ ರಿಸರೆಕ್ಷನ್. ಆತನ ಪುನರುತ್ಥಾನ ಆಯಿತು. ಆತನ ಮರಣ ಅದನ್ನು ಸಂಪೂರ್ಣವಾಗಿ ವಿವರಿಸೋಕ್ಕಾಗಲ್ಲ. ಮತ್ತು ಆತನ ಪುನರುತ್ಥಾನ ಆಗಿದ್ದನ್ನು ಕೂಡ ಪೂರ್ತಿ ವಿವರಿಸೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಲ್ಲ. ಯಾಕೆ ಅಂತಂದರೆ, ಕೆಲವ್ರು ಹೇಳ್ಬೋದು, ಆ್ಯಕ್ಚುಲಾಗಿ ಹಿ ವಾಸ್ ನಾಟ್ ದ ಫಸ್ಟ್ ಪರ್ಸನ್ ಟು ಬಿ ರೈಸ್ ಫ್ರಮ್ ಡೆತ್. ಸತ್ತವಳನ್ನು ಎಬ್ಬಿಸಲ್ಪಟ್ಟವಳು ಆತನು ಮೊದಲನೇವರು ಆಗಿರಲಿಲ್ಲ ಅಂದ್ಬಿಟ್ಟು. ಅದಕ್ಕೇನು ಹೇಳ್ತಾರೆ ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಅಕೇಶನ್ಸ್ ನಾವು ನೋಡ್ತೀವಿ ಸತ್ತವ್ರನ್ನ ಎಬ್ಬಿಸಿರ್ತಕ್ಕಂಥದ್ದು. ಯೇಸು ಸ್ವಾಮಿ ಕೂಡ ಅದು ಮಾಡಿದ್ರು. ಅವ್ರು ಬಂದಾಗ ಲಾಜರ್ಸ್ನ ಎಬ್ಬಿಸ್ತಾರೆ, ಆ ನಾಯಿನ ಊರಿನಲ್ಲಿದ್ದಂಥ ವಿಧವೆ ಮಗನನ್ನು ಎಬ್ಬಿಸ್ತಾರೆ, ಸುಮಾರು ಈ ರೀತಿ ಬರುತ್ತೆ. ಆದರೆ ಒಂದು ಡಿಫ್ರೆನ್ಸ್ ಏನಂತಂದರೆ, ಆ ರೀತಿಯಾಗಿ ಎಬ್ಬಿಸಲ್ಪಟ್ಟವರಲ್ಲಿ ಯಾರೂ ಕೂಡ ಶಾಶ್ವತವಾಗಿರಲಿಲ್ಲ. ಅವ್ರು ಮತ್ತೆ ಮರಣವನ್ನು ಅನುಭವಿಸಿದ್ರು.
ಇಟ್ ವಾಸ್ ಓನ್ಲಿ ಟೆಂಪರರಿ. ಇದು ಅದೊಂದು ಸೂಚಕ ಕಾರ್ಯಗಳಾಗಿದ್ವು ಅವೆಲ್ಲ ಕೂಡ. ಅದಕ್ಕೆ ದೇ ವರ್ ಆಲ್ ರೈಸ್ಡ್ ಬಟ್ ದೇ ಡೈಡ್ ಅಗೈನ್. ಲಾಜರಸ್ಗೂ ಕೂಡ ಒಂದು ತಂದೆಯ ಯೇಸು ಕ್ರಿಸ್ತನ ಎಬ್ಸಿದ್ರು ಕೂಡ ಆಮೇಲೆ ಒಂದು ದಿವಸ ಲಾಜರ್ ಕೂಡ ಸಾಯ್ತಾರೆ, ಅವ್ರ ಸಮಾಧಿ ಹೂಳಲು ಪಡ್ತಾರೆ. ಆ ನಾಯಿನ ಊರಿನ ವಿಧವೆ ಮಗ ಆತನ ಎದುರು ಕೂಡ ಅವನು ಕೂಡ ಸತ್ ಮೇಲೆ ಹೂಳಾಗ್ತಾರೆ. ಆದರೆ ಯೇಸು ಕ್ರಿಸ್ತನ ಆ ರೀತಿ ಆಗಲಿಲ್ಲ. ನೆವರ್ ಜೀಸಸ್ ಕ್ರೈಸ್ಟ್. ಯಾಕೆಂತಂದರೆ ಹಿ ವಾಸ್ ದ ಫಸ್ಟ್ ಬಾರ್ನ್ ಆಫ್ ದಿ ಕ್ರಿಯೇಷನ್. ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನೂ ಆಗಿದ್ದರು, ಮತ್ತು ಸತ್ತವರಲ್ಲಿ ಎಬ್ಬಿಸಲ್ಪಟ್ಟವರಲ್ಲೂ ಕೂಡ ಆತನೇ ಜ್ಯೇಷ್ಠ. ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಗ್ಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಓ ಡೆತ್, ವೇರ್ ಇಸ್ ದೈ ಸ್ಟಿಂಗ್? ಓ ಗ್ರೇವ್, ವೇರ್ ಇಸ್ ದೈ ವಿಕ್ಟ್ರಿ? ಆದರೆ ಆತನ ಮರಣವನ್ನು ಜಯಿಸ್ಕೊಂಡ್ಬರ್ತಾರೆ, ಮೃತ್ಯುಂಜಯನಾಗಿ ಬರ್ತಾರೆ. ದಟ್ ಈಸ್ ಸಮಥಿಂಗ್ ವಿ ಕೆನಾಟ್ ಡಿಸ್ಕ್ರೈಬ್. ಇಟ್ ಇಸ್ ಬಿಯಾಂಡ್ ಅವರ್ ಕಾಂಪ್ರಿಹೆನ್ಷನ್. ಹೇಗೆ ಇದು ಸಾಧ್ಯ? ಬಟ್ ಸಾಧ್ಯ ಆಯಿತು. ದೇವರು ಮಾಡಿ ತೋರಿಸಿದ್ದಾರೆ. ಯೇಸು ಕ್ರಿಸ್ತನ ರಿಸಲ್ಟ್ ಆಗಿ ಬಂದಿದ್ದಾರೆ. ಬಟ್ ದಿಸ್ ಅಗೈನ್ ಈಸ್ ಅನ್ಡಿಸ್ಕ್ರೈಬಬಲ್ ಇವೆಂಟ್. ಆಮೇಲೆ ಇದಿಷ್ಟೇ ಆಗಲ್ಲ, ಸ್ವಾಮಿ ಎದ್ದಿದ್ದು ಮಾತ್ರ ಅಲ್ಲ, ನಮಗೂ ಕೂಡ ಒಂದು ಆಶೀರ್ವಾದ. ದಿಸ್ ಮೋರ್ ಇಂಪಾರ್ಟೆಂಟ್. ಅದೇನಂತಂದರೆ ಯೋಹಾನ 11:25-26ರಲ್ಲಿ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಅಂತ ಹೇಳ್ತಾರೆ. ಓದಿ, ಜಾನ್ 11:25. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದರು. ಇದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ, ನನ್ನನ್ನು, ನಾನೇ ಪುನರುತ್ಥಾನ ಮತ್ತು ಜೀವ, ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನಂಬುವನು ಎಂದಿಗೂ ಸಾಯುವುದಿಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅನ್. ಇದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ? ಇಟ್ ಈಸ್ ಬಿಯಾಂಡ್ ಅವರ್ ಕಾಂಪ್ರಿಹೆನ್ಷನ್. ಇದನ್ನು ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ನೋಡ್ಬೇಕಾದ್ರೆ ಹಿಸ್ ಗ್ರೇಸ್, ಅಂದರೆ ಯೇಸು ಕ್ರಿಸ್ತನ ಮತ್ತು ತಂದೆ ದೇವರ ಇವರಿಬ್ಬರದು ಕೂಡ ಗ್ರೇಸ್. ಅಂದರೆ ಗ್ರೇಸ್ ಅಂದರೆ ಗೊತ್ತಲ್ಲ, ಕೃಪೆ. ವಾಟ್ ಈಸ್ ಗ್ರೇಸ್ ಅಂತಂದರೆ, ದಟ್ ಈಸ್ ಸಮಥಿಂಗ್ ಅನ್ಮೆರಿಟೆಡ್ ಫೇವರ್. ನಮಗದನ್ನು ಪಡ್ಕೊಳ್ಳೋಕ್ಕೆ, ಆ ಒಂದು ಉಪಕಾರವನ್ನು, ಒಂದು ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ನಮಗೆ ಯೋಗ್ಯತೆ ಇರೋದಿಲ್ಲ. ಆದರೂ ಅದನ್ನು ದೇವರು ನಮ್ಗೆ ಒದಗಿಸ್ಕೊಡ್ತಾರೆ. ಅಂದರೆ ದಟ್ ಈಸ್ ಫೇವರ್. ಇದು ದೇವರ ನಮ್ಗೆ ಕೊಟ್ಟಂಥ ಫ್ರೀ ಗಿಫ್ಟ್ ಯೇಸು ಕ್ರಿಸ್ತನು. ಇದು ಇಸ್ ಗ್ರೇಸ್, ಒಂದು ದೇವರ ಕೃಪೆ. ದೇವರ ಕೃಪೆ ಇದ್ದಿದ್ದರಿಂದ ನಮ್ಗೆ ಸಿಕ್ತು. ರೋಮನ್ಸ್ 6:23ರಲ್ಲಿ ನಾವು ಈ ರೀತಿ ನೋಡಿದ್ವಿ, ಇಟ್ಸ್ ಅನ್ ಅನ್ಮೆರಿಟೆಡ್ ಫೇವರ್, ಗಾಡ್ಸ್ ಫ್ರೀ ಗಿಫ್ಟ್. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಗಿಫ್ಟ್ ಆಫ್ ಗಾಡ್ ಈಸ್ ಇಟರ್ನಲ್ ಲೈಫ್. ಅಂದರೆ ನಿತ್ಯ ಜೀವನ ತಂದೆ ದೇವರು ನಮಗೊಂದು ಬಹುಮಾನವಾಗಿ, ಒಂದು ವರವಾಗಿ ಕೊಡ್ತಾರೆ. ಇದು ಎಲ್ಲಿದೆ ಅಂದರೆ, ಇದು ಹೇಗೆ ಸಿಗುತ್ತೆ ಅಂದರೆ ಥ್ರೂ ಜೀಸಸ್ ಕ್ರೈಸ್ಟ್. ಕ್ರಿಸ್ತನ ಮೂಲಕವಾಗಿ ಇದು ನಮಗೆ ಸಿಗುತ್ತೆ. ಗಿಫ್ಟ್ ಆಫ್ ಗಾಡ್ ಈಸ್ ಇಟರ್ನಲ್ ಲೈಫ್ ಥ್ರೂ ಜೀಸಸ್ ಕ್ರೈಸ್ಟ್ ಅಂದ್ಬಿಟ್ಟು. ಇದು ಹೆಂಗೆ ಅಂತಂದರೆ, ಇವಾಗ ಸ್ವಾಮಿ ತಂದೆಯ ದೇವರು ಯೇಸು ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿದಾಗ ಅದು ಯಾವುದಕ್ಕೆ ಹೋಲಿಸ್ಬೋದು ಅಂದರೆ, ಗಾಡ್ ಈಸ್ ಬರಿಂಗ್ ಹಿಸ್ ಸನ್ ಜಸ್ಟ್ ಲೈಕ್ ಎ ಸಿಂಗಲ್ ಸೀಡ್ ಇನ್ ದ ಗ್ರೌಂಡ್. ಭೂಮಿ ಮೇಲೆ ಒಂದು ಬೀಜವನ್ನು ಹೂತಾಕಿದ್ರೆ ಏನಾಗುತ್ತೆ, ಆ ರೀತಿಯಾಗಿ ತಂದೆಯ ದೇವರು ತನ್ನ ಮಗನನ್ನು ಮರಣಕ್ಕೆ ಒಪ್ಪಿಸ್ಕೊಟ್ರು. ಆದರೆ ಆ ಬೀಜ ಆತನ ಪುನರುತ್ಥಾನ ಆದಮೇಲೆ ಯಾವ ರೀತಿ ಆಗುತ್ತೆ ಅಂದರೆ, ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂದರೆ, ಇಟ್ ರೀಪ್ಸ್ ಅನ್ ಅಬಂಡೆಂಟ್ ಹಾರ್ವೆಸ್ಟ್ ಆಫ್ ಆಲ್ ದೋಸ್ ಹೂ ಬಿಲೀವ್ ಇನ್ ಹಿಮ್. ಯಾರ್ಯಾರು ಆತನಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲರೂ ಕೂಡ ಪುನರುತ್ಥಾನ ಹೊಂದಿ ಆ ಒಂದು ನಿತ್ಯ ಜೀವಕ್ಕೆ ಬಾಧ್ಯರಾಗ್ತಾರೆ. ಸೊ ಇದಕ್ಕೆ ಇಟ್ ಇಸ್ ಕಾಲ್ಡ್ ಅನ್ ಹಾರ್ವೆಸ್ಟ್ ಆಫ್ ಗ್ರೇಸ್. ದೇವರ ಕೃಪೆಯಿಂದಾಗಿ ಆಗತಕ್ಕಂತಹ ಒಂದು ಸುಗ್ಗಿಕಾಲ, ಒಂದು ಹಾರ್ವೆಸ್ಟ್ ಅಂದ್ಬಿಟ್ಟು. ಆಮೇಲೆ ಈ ಒಂದು ದೇವರ ಕೃಪೆ ಇದೆಯಲ್ಲ, ಇದನ್ನು ವಿ ಕೆನಾಟ್ ಅರ್ನ್ ದಟ್. ನಾವು ಅದನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇಟ್ ಈಸ್ ಅ ಫ್ರೀ ಗಿಫ್ಟ್ ಆಫ್ ಗಾಡ್. ಅದನ್ನು ಫಸ್ಟ್ ನಾವು ನೋಡಿದ್ದು, ಅನ್ ಅನ್ಮೆರಿಟೆಡ್ ಫೇವರ್, ಗಾಡ್ಸ್ ಫ್ರೀ ಗಿಫ್ಟ್. ಅಟ್ ದ ಸೇಮ್ ಟೈಮ್ ಇದನ್ನು ನಾವು ಕೊಂಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಯು ಕಾಂಟ್ ಬೈ ಇಟ್. ಗಾಡ್ಸ್ ಫೇವರ್ ಈಸ್ ನಾಟ್ ಅರ್ನ್ಡ್ ಆ್ಯಂಡ್ ವಿ ಕೆನಾಟ್ ಬೈ ಗಾಡ್ಸ್ ಫೇವರ್. ದೇವರ ಕೃಪೆಯನ್ನು ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಒಂದು ಇನ್ಸಿಡೆಂಟ್ ನಡೆಯುತ್ತೆ.
ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 17ರಿಂದ 21. 8:17ರಿಂದ 21. ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಡಲು, ಅಂದರೆ ಇವರು ಸಮಾರ್ಯದವ್ರಿಗೆ ಇದು ದೀರ್ಘಾವಸಾನ ಆಗಿರುತ್ತೆ, ಆಗ ಇನ್ನೂ ಪವಿತ್ರಾತ್ಮ ವರ ಬಂದಿಲ್ಲ. ಆಗ ಯೆರೂಸಲೇಮಿಂದ ಇವರೇನು ಮಾಡ್ತಾರೆ, ಯೋಹಾನ ಮತ್ತು ಪೌಲನ ಪೇತ್ರ ಯೋಹಾನನ್ನ ಕಳಿಸ್ಕೊಡ್ತಾರೆ. ಅವ್ರು ಬಂದಾಗ ಈ ಜನರ ತಲೆ ಮೇಲೆ ಕೈ ಇಡ್ತಾರೆ. ಓಕೆ, ಅಪೋಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನ್ನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನಿಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ಅಂದ್ರೆ ದೇವರ ಒಂದು ಇದನ್ನ ಹಣಕ್ಕೆ ಕೊಂಡುಕೊಳ್ಬಹುದು ಅಂತ ನೀನು ಭಾವಿಸ್ತೀಯ ಅಂತ ಹೇಳ್ತಾರೆ. ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳೋದು ಅಸಾಧ್ಯ. ಇಟ್ಸ್ ನಾಟ್ ಪಾಸಿಬಲ್. ಯು ಕೆನಾಟ್ ಬೈ ದ ಗ್ರೇಸ್ ಆಫ್ ಗಾಡ್. ಅದೇ ರೀತಿಯಾಗಿ ಯು ಕೆನಾಟ್ ವರ್ಕ್ ಇಟ್ ಔಟ್. ಅದನ್ನು ನಮ್ಮ ಒಂದು ಏನು ಹೇಳ್ತಾರೆ, ಕಾರ್ಯವನ್ನು ಮಾಡಿ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಗಲಾತ್ಯ 3:11. ಗಲಾತ್ಯ 3:11. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನೂ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಕರ್ಮ ಮಾರ್ಗದಿಂದ ಯಾರೂ ದೇವರ ಸನ್ನಿಧಿ ನೀತಿವಂತನೆಂದು ಪರಿಗಣಿಸಲ್ಪಡುವುದಿಲ್ಲ. ಸೊ ಯು ಕೆನಾಟ್ ವರ್ಕ್ ಗ್ರೇಸ್. ಆಮೇಲೆ ಯು ಕೆನಾಟ್ ಪ್ರೇ ಫಾರ್ ಇಟ್. ಅದಕ್ಕೆ ನಾನು ಹೇಳಿದ್ವಿ ರೋಮನ್ಸ್ 9:16. ಆದ್ದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಲಾಸ್ಟಲ್ಲಿ ನೋಡಬೇಕಾದ್ರೆ ಇಸ್ ರಿಟರ್ನ್, ಅದು ಯೇಸು ಕ್ರಿಸ್ತನ 2ನೇ ಬರುವಿಕೆ. ಇದು ಕೂಡ ದಿಸ್ ಇಸ್ ಬಿಯಾಂಡ್ ಅವರ್ ಕಾಮ್. ನಾವು ಇವಾಗೆಲ್ಲ ಅದಕ್ಕೆ ಇಟ್ ಇಸ್ ಕಾಲ್ಡ್ ಅಸ್ ಪಾಸ್ಟ್ಯುಲೇಷನ್ಸ್ ಅಂದ್ಬಿಟ್ಟು, ಈ ರೀತಿ ಇರ್ಬೋದು ಅಂದ್ಬಿಟ್ಟು ನಮ್ಮ ಇಂಟರ್ಪ್ರಿಟೇಷನ್ಸ್ಗಳ ಪ್ರಕಾರ ನಾವು ಇದು ಮಾಡ್ತೀವಿ. ಆದರೆ ಹೌ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂದರೆ ಅದನ್ನು ಡಿಸ್ಕ್ರೈಬ್ ಮಾಡೋದು ಕಷ್ಟ ಅಂತ ಹೇಳ್ತೀವಿ. ಇಸ್ ರಿಟರ್ನ್ ವಿಲ್ ಬಿ ಇನ್ಡಿಸ್ಕ್ರೈಬಬಲ್. ಆತನ ಜನನ ವರ್ಣಿಸಲಾಗಲಿಲ್ಲ, ಆತನ ಜೀವನ ವರ್ಣಿಸೋಕ್ಕಾಗಲಿಲ್ಲ, ಆತನ ಮರಣವನ್ನು ವರ್ಣಿಸಲು ಸಾಧ್ಯ, ಆತನ ಪುನರುತ್ಥಾನವನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗಲಿಲ್ಲ. ಆತನ ಗ್ರೇಸ್ ಅಂದರೆ ಆತನ ಕೃಪೆ, ಅದು ಫ್ರೀಯಾಗಿ ಈ ಸುವಾರ್ತೆ ಮುಖಾಂತರವಾಗಿ ಯಾರ್ಯಾರು ನಂಬ್ತಾರೋರಿಗೆಲ್ಲ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸ್ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಗ್ರಹಿಸೋಕ್ಕಾಗಲಿಲ್ಲ. ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಯೇಸು ಕ್ರಿಸ್ತನ 2ನೇ ಬರುವಿಕೆ ಆಗುತ್ತೆ. ಅದನ್ನು ಕೂಡ ವರ್ಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಬೈಬಲ್ ಏನು ಹೇಳುತ್ತೆ, ಒಂದು ದಿನ ಬರುತ್ತೆ ಆವಾಗ ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಡೇ ವಿ ಬಿ ಕಾಟ್ ಅಪ್ ಟು ಬಿ ವಿತ್ ದ ಲಾರ್ಡ್ ಇನ್ ದಿ ಏರ್. ನಾವು ದೇವರ ಬಳಿ ಭೂಲೋಕದಿಂದ ನಾವು ಪಕ್ಕನ ಒಯ್ಯಲ್ಪಡ್ತೀವಿ ಆಕಾಶಕ್ಕೆ, ದೇವರ ಬಳಿ ಇರೋದಕ್ಕೆ ಅಂತಂದ್ಬಿಟ್ಟು. ಇದಕ್ಕೆ ಒಂದು ಆಧಾರವಾಗಿ ಏನು ನೋಡ್ತೀನಿ ಅಂದರೆ, ಪೌಲ್ ಒಂದು ಕಡೆ ಬರೀತಾರೆ, ನಾನು ದೇಹರಹಿತನಾಗಿ ಒಯ್ಯಲ್ಪಟ್ಟೆನೋ ದೇಹ ಸಹಿತನಾಗಿ ಒಯ್ಯಲ್ಪಟ್ಟೆನೋ ಗೊತ್ತಿಲ್ಲ. ಆ ಒಂದು 3ನೇ ಲೋಕಕ್ಕೆ ಒಯ್ಯಲ್ಪಟ್ಟಾಗ ಅಲ್ಲಿ ಕೆಲವು ವಿಷಯಗಳಾಗುತ್ತೆ, ಅದನ್ನು ನಾನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಇನ್ಡಿಸ್ಕ್ರೈಬಬಲ್. ದ ವಿಷನ್ ವಿಚ್ ಪಾಲ್ ಹ್ಯಾಡ್, ವಿಚ್ ಪಾಲ್ ಸಾ, ವಿಚ್ ಪಾಲ್ ಹರ್ಡ್, ಅವ್ರು ನೋಡಿದ್ದು ಕೇಳಿದಂಥ ಆ ಒಂದು ದೃಶ್ಯವನ್ನು ಅದನ್ನು ವರ್ಣಿಸೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. 2ನೇ ಕೊರಿಂಥ 12ನೇ ಅಧ್ಯಾಯ 2-4. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನೆರಿಗೆ, ದೇವರೇ ಬಲ್ಲನು. ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನು ದೇಹರಹಿತನಾಗಿದ್ದನು ನಾನೇ, ದೇವರೇ ಬಲ್ಲನು. ಅಂಥವನನ್ನು ಕುರಿತು ಹೆಚ್ಚಳ ಪಡುವೆನು. ಇದು ಯೇಸು ಕ್ರಿಸ್ತನ 2ನೇ ಬರುವಿಕೆ. ಇದು ಕೂಡ ಇಂಡಿಸ್ಕ್ರೈಬಲ್. ಇನ್ನೊಂದು ಲಾಸ್ಟ್ ವರ್ಸ್ ಓದ್ಬೇಡ. 1ನೇ ಕೊರಿಂಥ 2ನೇ ಅಧ್ಯಾಯ 9ನೇ ವಚನ. 1 Corinthians 2nd chapter 9th verse.
ಹ್ಮ್. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. 1 ಕೊರಿಂಥ 2:9 ಇಲ್ಲೇನು ಹೇಳ್ತಾರೆ ಅಂದರೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನ ಕಣ್ಣು ಕಾಣಿಲ್ಲ. ನಾವೆಲ್ಲ ದೇವರನ್ನ ಪ್ರೀತಿ ಮಾಡ್ತೀವಿ. ದೇವರು ಕೆಲವು ಏನೋ ಸಿದ್ಧ ಮಾಡಿದ್ದಾರೆ, ಅದನ್ನು ನಮ್ಮ ಕಣ್ಣು ಕಾಣಲಿಲ್ಲ. ಅಂದರೆ ಇಟ್ ಈಸ್ ಬಿಯಾಂಡ್ ಅವರ್ ಕಾಂಪ್ರಿಹೆನ್ಷನ್. ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಇಟ್ ಇಸ್ ಬಿಕಮ್ ಇಂಡಿಸ್ಕ್ರೈಬಬಲ್. ಆದರೆ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ದೇವರು ಆತ್ಮನ ಮೂಲಕ ಪ್ರಕಟಿಸಿದ ಅಂತ ಹೇಳಬೇಕಾದ್ರೂ ಕೂಡ ನಾವು ಸಂಪೂರ್ಣವಾಗಿ ನಾವು ತಿಳ್ಕೊಂಡಿರೋಲ್ಲ. ಅದಕ್ಕೆ ಪೌಲ್ ಒಂದು ಕಡೆ ಹೇಳ್ತಾರೆ, ಈಗ ನಾವು ಕಂಚಿನ ದರ್ಪಣದಲ್ಲಿ ನೋಡುವ ರೀತಿಯಲ್ಲಿ ನಾವು ತಿಳ್ಕೊಂಡಿರ್ತೀವಿ, ಆದರೆ ಮುಂದೆ ಮುಖಾಮುಖಿಯಾಗಿ ಸ್ವಾಮಿನ ನೋಡ್ತೀವಿ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ನಾವು ಅಪೂರ್ಣವಾಗಿ ತಿಳ್ಕೊಳ್ತೀವಿ, ಅಪೂರ್ಣವಾಗಿ ಬೋಧಿಸ್ತೀವಿ, ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ಅಂತ. ಸೊ ಇದೆಲ್ಲ ಮಾಡಿದ್ಮೇಲೆ ನಾವು ಹೌ ವಿ ಅಪ್ರಿಷಿಯೇಟ್ ಕ್ರೈಸ್ಟ್. ಬ್ಯಾಕ್ ಟು ದ ಕ್ವೆಶ್ಚನ್, ನಮ್ಮ ಒಂದು ಫ್ಯೂಚರ್ ನಾವು ಯಾವ ರೀತಿ ಯೇಸು ಕ್ರಿಸ್ತನ ಅಪ್ರಿಷಿಯೇಟ್ ಮಾಡ್ತೀವಿ ಮತ್ತು ಆ ಅಪ್ರಿಷಿಯೇಷನ್ನ ನಮ್ಮ ಲೈಫಲ್ಲಿ ಯಾವ ರೀತಿ ಅದನ್ನು ಅಳವಡಿಸ್ಕೊಳ್ತೀವಿ, ಇದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಅದಕ್ಕೆ ಇಫ್ ಯು ಅಪ್ರಿಷಿಯೇಟ್ ಹಿಮ್ ಇನ್ ಹಿಸ್ ಬರ್ತ್, ಇನ್ ಹಿಸ್ ಲೈಫ್, ಅವರ ಮರಣ, ಅವರ ಪುನರುತ್ಥಾನ, ಅವರ ಕೃಪೆ, ಅವರ ಎರಡನೇ ಬರುವಿಕೆ, ಇದೆಲ್ಲದಲ್ಲಿ ನಾವು ಅಪ್ರಿಷಿಯೇಟ್ ಮಾಡೋದಾದರೆ ಒನ್ ಮೋರ್ ಸ್ಟೆಪ್ ದಟ್ ವಿ ಹ್ಯಾವ್ ಟು ಟೇಕ್. ಅದೇನೆಂದರೆ, ಟು ಅಪ್ರಿಷಿಯೇಟ್ ಹಿಮ್ ಬೈ ಅಕ್ಸೆಪ್ಟಿಂಗ್ ಹಿಮ್ ಬೈ ಫೇತ್. ನಮ್ಮ ನಂಬಿಕೆ ಮುಖಾಂತರವಾಗಿ ನಾವು ಯೇಸು ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಪಾಪಗಳನ್ನು ಬಿಟ್ಟವರಾಗಿ ಪೂರ್ಣ ಹೃದಯದಿಂದ ನಾವು ದೇವರ ಕಡೆ ತಿರ್ಕೊಂಡು ದೇವರ ಒಂದು ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಇದು ಸಾಧ್ಯ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತ ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ಈ ಒಂದು ಮರ್ತ್ಯ ಶರೀರ ನಾವು ಬದುಕಿರೋರಿಗೂ ಕೂಡ ಇಟ್ ಇಸ್ ನಾಟ್ ಪಾಸಿಬಲ್. ಐ ನೋ ವಿ ಕೆನಾಟ್ ಡೂ ಇಟ್, ಬಟ್ ಇಫ್ ವಿ ಆರ್ ವಿಲಿಂಗ್ ಟು ಟರ್ನ್ ಫ್ರಮ್ ಇಟ್, ಆವಾಗ ತಂದೆಯ ದೇವರು ಹಿ ವಿಲ್ ಗಿವ್ ದ ಪವರ್ ಟು ಲೀವ್ ದೀಸ್ ಥಿಂಗ್ಸ್ ಆ್ಯಂಡ್ ಟರ್ನ್ ಟು ಹಿಮ್ ಆ್ಯಂಡ್ ಅಕ್ಸೆಪ್ಟ್ ಹಿಸ್ ಗ್ರೇಸ್ ವಿಚ್ ಈಸ್ ಫ್ರೀ. ಅದಕ್ಕೆ ನಾವು ತಂದೆ ದೇವ್ರ ಹತ್ರ ಹೋಗ್ಬಿಟ್ಟು ನಾನು ಪಾಪಿ ಅಂತ ಒಪ್ಕೊಂಡು ನನ್ನ ಪಾಪವನ್ನು ಕ್ಷಮಿಸಿ ನಾನು ನಿಮ್ಮ ಒಂದು ಹೆಜ್ಜೆ ಜಾಡನ್ನು ನಡೆಯೋದಕ್ಕೆ ನಾನು ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ದೇವರು ಖಂಡಿತ ಸಹಾಯ ಮಾಡ್ತಾರೆ. ಯಾಕಂದರೆ ಸ್ವಾಮಿ ಹೇಳಿದ್ರು, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿಬಿಡೋದಿಲ್ಲ. ಆದರೆ ಬರುವಂಥವನು ಯಾವ ಸ್ಥಿತಿಲಿ ಬರಬೇಕು ಅಂದರೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಅಂತ ಹೇಳ್ತಾರೆ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನಾನು ತಿರಸ್ಕರಿಸುವುದಿಲ್ಲ ಅನ್ನೋದು. ಆದರೆ ರಿಪೆಂಟೆನ್ಸ್ ಇಂಪಾರ್ಟೆಂಟ್. ಆ ರಿಪೆಂಟ್ ಮಾಡಿ ದೇವರ ಬಳಿ ಬಂದು ಇದನ್ನು ಬೇಡ್ಕೊಂಡಾಗ ಆಗ ದೇವರು ಏನು ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಹಿ ವಿಲ್ ಹೆಲ್ಪ್ ಅಸ್. ಯಾಕಂದರೆ ದೇವರು ನಮ್ಮ ಆಂತರ್ಯವನ್ನು ನೋಡ್ತಕ್ಕಂಥ ದೇವರು ಹೊರತು ನಮ್ಮ ಹೊರಗಿನ ಇದನ್ನು ನೋಡೋದಿಲ್ಲ. ಹಿ ನೋಸ್ ದಟ್ ವಿ ಆರ್. ಅದಕ್ಕೆ ಹೇಳ್ತಾರೆ ಕೀರ್ತನೆ ಹೇಳಬೇಕಾದ್ರೆ, ನಾವು ಬರೀ ಮಣ್ಣು ಧೂಳು ಎಂಬುದನ್ನು ಆತನು ಬಲ್ಲನು, ನಮ್ಮ ಪ್ರಕೃತಿಯನ್ನು ಬಲ್ಲನು. ಅದಕ್ಕೆ ದೇವರು ನಮ್ಮ ಪಾಪಕ್ಕೆ ತಕ್ಕಂಗೆ ನಮ್ಮನ್ನು ದಂಡಿಸಲಿಲ್ಲ. ಆ ರೀತಿ ದಂಡಿಸಿ ನಾವು ಯಾವತ್ತೂ ಇದಾಗೋಗ್ತೀವಿ. ಆದರೆ ದೇವರು ನಮ್ಗೆ ಖಂಡಿತ ಸಹಾಯ ಮಾಡ್ತಾರೆ. ಆ ರೀತಿ ಆಗೋ ಹಾಗೆ ದೇವರು ನಮ್ಮನ್ನ ಕಾಪಾಡಲಿ. ಸೊ ಈ ದಿವಸ ನಾವು ನೋಡಿದ್ದೆಲ್ಲ ನೋಡಬೇಕಾದ್ರೆ, ತಂದೆಯ ದೇವರು ಯೇಸು ಕ್ರಿಸ್ತನನ್ನು ಪೌಲ್ ಹೇಳ್ತಾರೆ, ಏನಾಯ್ತು, ಕ್ರಿಸ್ತನು ನಮಗೆ ದೇವರ ವರ್ಣಿಸಲು ಶಕ್ಯವಾದಂಥ ವರಕ್ಕಾಗಿ ದೇವರಿಗೆ ಸ್ತೋತ್ರ ಅಂತ ಹೇಳಿದ್ರು. ಯಾಕೆ ದೇವರು ಯೇಸು ಕ್ರಿಸ್ತನ ವರ್ಣಿಸಲು ಶಕ್ಯವಾದಂತಹ ವರ ಅನ್ನೋದನ್ನು ನಾವು ಇಷ್ಟೊತ್ತು ಧ್ಯಾನ ಮಾಡಿದ್ದೀವಿ. ಸೊ ಇವೆಲ್ಲ ವಾಕ್ಯಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಡೆದು ನಾವು ದೇವರ ಒಂದು ಕೃಪೆಗೆ ಪಾತ್ರರಾಗಿ ಆತ ನಮ್ಗೆ ಇಟ್ಟಿರತಕ್ಕಂಥ ಆಶೀರ್ವಾದಗಳನ್ನು ಪಡ್ಕೊಳ್ಳೋ ಹಾಗೆ ತಂದೆಯ ದೇವರು ನಮ್ಮೆಲ್ಲರೂ ಕೂಡ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಈ ವಾಕ್ಯಗಳನ್ನ ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ, ಕೃತಜ್ಞತೆಗಳನ್ನ ತಿಳಿಸೋನಾಗಿದ್ದೀನಿ.